ಈಗ ರಶಸ್ ಯಾರು ನೋಡಿದ್ದಾರೆ ಈ ಸಿನಿಮಾ? ನಮ್ ದೊಡ್ಡಪ್ಪ ನೋಡಿದ್ದಾರೆ, ಸಾಂಗ್ ಬಿಟ್ಸ್ ನೋಡಿದ್ದಾರೆ, ಒಂಚೂರು ಶೋರಿಲ್ ಒಂದಿಷ್ಟು ಬಿಟ್ಸ್ ನೋಡಿದ್ದಾರೆ, ನಮ್ ತಂದೆ ನೋಡಿದ್ದಾರೆ, ಅಶ್ವಿನಿ ಆಂಟಿ ನೋಡಿದ್ದಾರೆ, ನಮ್ ತಾಯಿ ನೋಡಿದ್ದಾರೆ. ಎಲ್ರು ಬಿಟ್ಸ್ ಅಂಡ್ ಪೀಸಸ್, ಅಂದ್ರೆ ಯಾರು ಫುಲ್ ಸಿನಿಮಾ ನೋಡಿಲ್ಲ. ಅವಾಗ ಸೆಟ್ ವಿಸಿಟ್ ಮಾಡ್ತಿದ್ರು. ಸೆಟ್ ವಿಸಿಟ್ ಮಾಡಿದಾಗೆಲ್ಲ ಏನೇನ್ ಪೋರ್ಷನ್ ಅಲ್ಲಲ್ಲಿ ಶೂಟ್ ಆಗಿದೆ ಅದನ್ನೆಲ್ಲ ನೋಡ್ತಾ ಇದ್ರು. ಖುಷಿ ಪಟ್ಟಿದ್ದಾರೆ, ಎಲ್ರು ಕಾಯ್ತವ್ರ ಅಷ್ಟೇ ರಿಲೀಸ್ಗೆ. ನಾನು ಅದೇ ಎಡಿಟ್ ಆಗ್ಬೇಕಂದ್ರೆ, ಯಾಕಂದ್ರೆ ಟೀಮ್ ದಿನ ಯಾವಾಗ ಫ್ರೀ ಇದ್ದಾಗೆಲ್ಲ ಆಫೀಸ್ಗೆ ಹೋಗ್ತಾ ಇದೆ, ಅಲ್ಲೇ ಆಫೀಸಲ್ಲಿ ಎಡಿಟಿಂಗ್ ಆಗೋದು ಅಂಡ್ ಫೈಟ್ಸ್ ನಡೆದಾಗೆಲ್ಲ ಇಡೀ ಸಿನಿಮಾ ಒಂದ್ ಸ್ಟ್ರೆಚರ್ ಅಂತೂ ನಾನು ನೋಡಿಲ್ಲ, ಬಿಟ್ಸ್ ಅಂಡ್ ಪೀಸಸ್ ನೋಡಿದ್ದೀನಿ ಅಷ್ಟೇ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆಂಟ್ ಇದೀನಿ, ಬಟ್ ಭಯನೂ ಆಗ್ತಿದೆ. ನನಗ್ ಗೊತ್ತಿಲ್ಲ, ಅಂದ್ರೆ ನಮ್ ಕಡೆಯಿಂದ ನಾವೆಲ್ಲ ಸರಿಯಾಗಿ ಮಾಡಿದೀವಿ ಅಂತಾನೆ ಅಭಿಪ್ರಾಯ. ಬಟ್ ಜನ ಹೆಂಗ್ ತಗೊಂತಾರೆ, ನನ್ನೇನ್ ಇಷ್ಟ ಪಡ್ತಾರ ಇಲ್ವಾ ಅನ್ನೋದು ಆ ಕ್ಯೂರಿಯಾಸಿಟಿ ಇದೆ. ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಆಮೇಲೆ ಸಾಂಗ್ಸ್ ಬಂದಾಗ ಅಪ್ಪು ಅವರು ಚಾಲೆಂಜ್ ಮಾಡ್ತಾರೆ. ಸೊ ನಿಮ್ಗೆ ನಾನು ನಿರೀಕ್ಷೆ ಇಟ್ಕೊಂಡೇ ಬರ್ತಾರೆ ಆಡಿಯನ್ಸ್ ಅಂತ. ಅದಕ್ಕೆ ನಾನು ಪ್ರಿಪ್ರೇಷನ್ ಆಗಿತ್ತು. ಅಂದ್ರೆ ನಾನು ಇಂಡಸ್ಟ್ರಿಗೆ ಬರ್ಬೇಕಂತ ಡಿಸೈಡ್ ಮಾಡಿದಾಗಲೇ ನನ್ಗೆ ಫಸ್ಟ್ ಇಂದಾನು ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದಾನು ನನ್ಗೆ ಅದ್ ಮನ್ಸಲ್ಲಿತ್ತು. ಅಂಡ್ ಡಾನ್ಸ್ ಫೈಟ್ಸ್ ಅಂದ್ರೆ ಎಲ್ರು ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗ್ತಾರೆ ಅಂತ ಸ್ಪೆಸಿಫಿಕ್ ಆಗಿ ಅದನ್ನ ತುಂಬಾ ಟ್ರೈನ್ ಮಾಡಿದೆ. ಬಾಂಬೆಲಿ ಹೋಗಿ ಅಲ್ಲೊಂದ್ ವರ್ಷ ಟ್ರೈನ್ ಮಾಡಿದೆ, ಡಾನ್ಸು, ಫೈಟ್ಸು, ಆಕ್ಟಿಂಗು. ಪ್ಲಸ್ ಇಲ್ಲಿ ಬಂದ್ಮೇಲೆ ಇಲ್ಲಿರೋ ಕೆಲವು ಅಸೋಸಿಯೇಟ್ ಡೈರೆಕ್ಟರ್ಸ್, ಟೀಮ್ಗಳ ಜೊತೆ ಅಂಡ್ ಇಲ್ಲಿರೋ ಫೈಟ್ ಮಾಸ್ಟರ್ಸ್ ಜೊತೆನೂ ಟ್ರೈನ್ ಮಾಡಿದೆ. ಯಾಕಂದ್ರೆ ನನ್ಗೆ ಡಾನ್ಸು, ಫೈಟ್ಸ್ ಅನ್ನೋದು ಫಸ್ಟ್ ಇಂದಾನು ತುಂಬಾ ಇಷ್ಟ. ಸೊ ಆದಷ್ಟು ಟ್ರೈನ್ ಮಾಡಿದೆ. ಈ ಫಿಲಿಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪ್ರತಿ ಶೂಟ್ ಮುಂಚೆನು ಸರ್ ಏನ್ ಹೇಳ್ತಿದ್ರು ಅಂದ್ರೆ, ಎಕ್ಸಾಕ್ಟ್ ಆಗಿ ಆ ಬಿಟ್ ಮುಂಚೆ ಒಂದ್ 10 days ಬರೀ ಫೈಟ್ ರಿಹರ್ಸಲ್ ಅಥವಾ ಡಾನ್ಸ್ ರಿಹರ್ಸಲ್ ಎಲ್ಲ ಮುಗಿಸ್ಕೊಂಡೆ ನಾವು ಶೂಟಿಂಗ್ ಹೋಗ್ತಾ ಇದ್ವಿ. ಏನಾದ್ರು ಕ್ವೆಶ್ಚನ್ ಕೇಳಿದ್ರೆ ಸ್ಟೋರಿ ಹೇಳ್ದಾಗ ಏನಾದ್ರು ಪ್ರಿಪೇರ್ ಮಾಡ್ಕೋಬೇಕು ಅಂತಿತ್ತ? ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿದೆ ಬೇರೆ ತರ, ಅಂದ್ರೆ ಕ್ಯಾಮ್ರಾ ಅಂದ್ರೆ ಜನರಲ್ ಆಗಿ ನಾನು ಸಿನಿಮಾಗ್ ಬರ್ಬೇಕು ಅನ್ಕೊಂಡಾಗಿಂದಾನು ನಾನು ಪ್ರಿಪರೇಷನ್ ಶುರು ಮಾಡಿದ್ದೆ. ಈ ಸಿನಿಮಾ ನನ್ಗೆ ಏನ್ ಹೆಲ್ಪ್ ಆಯ್ತು ಅಂದ್ರೆ, ಸ್ಕ್ರಿಪ್ಟಿಂಗ್ ನಾವು ಶುರು ಮಾಡಿದ್ದೆ 2022 ಅಲ್ಲಿ. ಸುಮಾರು 8 ತಿಂಗಳು ಅಂಡ್ 8 ತಿಂಗಳು ನಾನು ಇಡೀ ಟೀಮ್ ಜೊತೆ ನನ್ಗೆ ಬೆರೆಯಕ್ ಸಿಕ್ತು. ಸೊ ಸ್ಕ್ರಿಪ್ಟ್ ಡೆವಲಪ್ ಆದಂಗೆ ನನ್ಗೂನು ಅಲ್ಲಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಆಗೋ ಚಾನ್ಸ್ ಸಿಕ್ತು. ಅಂಡ್ ಸೀನ್ಸ್ ಡೆವಲಪ್ ಆಗಿ ಡೈಲಾಗ್ಸ್ ಡೆವಲಪ್ ಆದಾಗ ಅಲ್ಲಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೂ ಶುರು ಮಾಡಿದ್ವಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು. ಸೊ ಸರ್ ಮತ್ತೆ ಇಡೀ ಟೀಮ್ ಅಲ್ಲಿ ಗೌತಮ್, ಅರುಣ್ ಅವರೆಲ್ಲ ಇದ್ರು. ನಂದು ಎಲ್ಲಾ ಸೀನ್ಸ್ ರೆಕಾರ್ಡ್ ಮಾಡಿ ಎಕ್ಸ್ಪ್ರೆಷನ್ಸ್ ಯಾವ ತರ ಇರಬೇಕು, ಕ್ಯಾರೆಕ್ಟರ್ ಸೂಟ್ ಆಗ್ತಿದ್ಯಾ, ಜಾಸ್ತಿ ಇದೆಯಾ, ಕಮ್ಮಿ ಮಾಡ್ಬೇಕಾ, ಇಂಟೆನ್ಸಿಟಿ ಬರ್ಬೇಕಾ, ಸೊ ಆ ಎಲ್ಲಾ ವಿಚಾರಗಳನ್ನು ಫಸ್ಟ್ ಇಂದಾನೆ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಅಂಡ್ ಆಕ್ಷನ್ ಬ್ಲಾಗ್ಸ್ ನಮಗೆ ಡಿಸೈನ್ ಆಗಿತ್ತು, ಯಾವ ಪಾರ್ಟ್ ಅಲ್ಲಿ ಬರ್ಬೇಕು, ಯಾವ ಸ್ಟೈಲಿಂಗ್ ಇರಬೇಕು ಅಂತ. ಸೊ ಅದ್ರ ತಕ್ಕಂಗೂ ನಾನು ಪ್ರಿಪರೇಷನ್ ಮಾಡ್ತೇನೆ. ಫಸ್ಟ್ ಮಾಡಿದ್ ನೀವು ಆಕ್ಷನ್ ಬ್ಲಾಕ್, ಸಾಂಗ್, ಸೀನ್? ಫಸ್ಟ್ ಶೂಟ್ ನಾವು ಶುರು ಮಾಡಿದ್ದೆ ಆಕ್ಷನ್ ಇಂದ. ನಂದು ಫಸ್ಟ್ ಶಾರ್ಟ್ ಇದ್ದಿದೆ ನಾನು ಓಡೋ ಶಾರ್ಟ್ ಇಂದಾನೆ ಶುರು ಮಾಡಿದ್ರು. ಅದು ಆಲ್ಮೋಸ್ಟ್ 144 ನಂಬರ್ ಇತ್ತು, ಇಲ್ಲಿ 144. ಅದ್ ಬೇಕಂತಾನೆ ಇಟ್ಸ್ ಅನ್ ಇಂಟೆನ್ಷನಲ್ ಥಿಂಗ್. ಅಂದ್ರೆ ಅದೊಂದು ಕೆಲವುದು ಈ ಫ್ಯಾನ್ಸ್ ಲೆವೆಲ್ ಕನೆಕ್ಷನ್ ಅಂತ ಇರುತ್ತೆ. ಆ ಗಾಡಿ ನಂಬರ್ ಎಲ್ಲ ಕಡೆ ನೋಡಿರ್ತಾರಲ್ಲ, ಅದು ಇಲ್ಲಿ ಹಾಕಿದಾಗ ಒಂದು ಸಡನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಸೆಲ್ಯುಲಾಯ್ಡ್ ಅಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕು, ಆಡಿಯನ್ಸ್ ನ ಗ್ರಿಪ್ ಅಲ್ಲೇ ಇಟ್ಕೊಂಡು ಹೋಗ್ಬೇಕು. ಸೊ ಆ ತರದ್ರಲ್ಲಿ ಒಂದು ಅಂಶ, ಒಂದು ಶಾರ್ಟ್ ಬಿದ್ರೆ ಸಡನ್ ಒಂದು ಮೆಮೊರಿ ಹೋಗ್ತೀರಾ ಆ ಕಾರ್ ನಂಬರ್ ಅಂತ ಅನ್ಸುತ್ತೆ. ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಲಿ ಅಂತ ಅಷ್ಟೇ. ತಂದಿಲ್ವಾ? ಅಂದ್ರೆ ರಾಜ್ಕುಮಾರ್ ಯಾರು ಬರಲ್ಲಮ್ಮ. ರೆಫರೆನ್ಸ್ಗಳು ಒಂದ್ 2 ಕಡೆ ಇದಾವೆ, ಬಟ್ ಇಟ್ ಇಸ್ ನಾಟ್ ಡೈರೆಕ್ಟ್ ರೆಫರೆನ್ಸ್. ಅಂದ್ರೆ ಈಗ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳಿದೆಯಲ್ಲ ಅಪ್ಪು ಸರ್, ಆ ಒಂದು ವ್ಯಕ್ತಿತ್ವದ ಮೇಲೆ ರೆಫರೆನ್ಸ್ ಇದೆ, ವ್ಯಕ್ತಿ ಮೇಲೆ ರೆಫರೆನ್ಸ್ ಇಲ್ಲ. ಆ ವ್ಯಕ್ತಿತ್ವದ ರೆಫರೆನ್ಸ್ ಒಂದ್ 2 ಕಡೆ ಬರುತ್ತೆ, ಬಟ್ ಅವ್ರನ್ನ ಎಲ್ಲೂ ಯಾರನ್ನೂ ನಾವು ತೆರೆ ಮೇಲೆ ತಂದಿಲ್ಲ. ಬಂದ್ರು ಚೆನ್ನಾಗಿದ್ದೀರಾ? What I see, like in promotions, there's a lot of expectation from Yuva. Mainly, one is from Puneet fans, what we see everywhere. That slogans and they already see Yuva in Puneet. It is not anybody expecting to be at the par with Puneet is not right. Correct. But how are you taking this pressure, because you have also seen the crowd and everything, but still this kind of response even before the movie. So what is running in your mind? ಒಂದೇ ಅಂದ್ರೆ ನನ್ಗೆ ಆ ಪ್ರೆಷರ್ ಒಂದ್ ರೀತಿ ನನ್ಗೆ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ. ಅಂಡ್ ಆ ಪ್ರೆಷರ್ ಇಂದ, ರೆಸ್ಪಾನ್ಸಿಬಿಲಿಟಿ ಇಂದ
ಎಫರ್ಟ್ಸ್ ಇನ್ನೂ ಜಾಸ್ತಿ ಆಗ್ಬೇಕು ಅಂತ. ಸೊ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಎಲ್ಲಾ ವಿಷಯದಲ್ಲಿ ಏನಾದ್ರು ನನ್ನ ಕಡೆಯಿಂದ ನನ್ನ ಕೈಲಿ ಎಷ್ಟಾಗುತ್ತೆ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. For you, you think I know the character, what you're doing in the movie, which I don't want to reveal, but still, is it it's a very ordinary, like normal next door boy kind of role you're playing. Is it a right kind of a launch you think that you got with this movie? ಡೆಫಿನೆಟ್ಲಿ 100% ನನ್ಗೆ ಆ ವಿಷಯದ ಮೇಲೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಎಲ್ಲಾ ಆಸ್ಪೆಕ್ಟ್ ಈ ಫಿಲ್ಮ್ ಅಲ್ಲಿ ಕವರ್ ಆಗಿದೆ ಅಂತ ನನ್ಗನ್ಸುತ್ತೆ. ಅಂಡ್ ಎಲ್ಲಾ ತರ ಆಡಿಯನ್ಸ್ಗೂ ಕೇಟರ್ ಆಗುತ್ತೆ ಅನ್ಸುತ್ತೆ. ಸೊ ತುಂಬಾ ಜನ ಅಂದ್ರೆ ಇಂಟ್ರೊಡಕ್ಷನ್ ಸಿನಿಮಾ ಇರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈ ಫಿಲ್ಮ್ ಅಂತ ನನ್ಗನ್ಸುತ್ತೆ. Also, as I remember, we were talking to you a lot about how you got trained in various Howdu. aspects of cinema and all that. Getting onto the sets, well, all of it, whatever you got trained in, came to use during the making, or you thought this is a school itself? ಸಿ ಡೆಫಿನೆಟ್ಲಿ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನಾನು ಕಲ್ತಿದ್ದು ಅದು ನನಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಅಂದ್ರೆ ಫಿಲ್ಮ್ ಫಸ್ಟ್ ಡೇ ಶೂಟಿಂಗು ಇವಾಗ ಕಂಪೇರ್ ಮಾಡಿದ್ರೆ ನಾನು ತುಂಬಾ ವಿಷಯ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ ಯಾಕಂದ್ರೆ ನಾನು ಕಲ್ತಿದ್ದು ವಿತ್ ಎಕ್ಸ್ಪೀರಿಯನ್ಸ್ ಪೀಪಲ್. ಅಂದ್ರೆ ಎಲ್ಲರೂ ಸುಮಾರು ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋರು, ಸಂತೋಷ್ ಸರ್ ಆಗ್ಲಿ, ಅಚ್ಯುತ್ ಸರ್ ಆಗ್ಲಿ, ಕಿಶೋರ್ ಸರ್ ಆಗ್ಲಿ, ಎಲ್ಲ ವೆರಿ ಎಕ್ಸ್ಪೀರಿಯನ್ಸ್ ಪೀಪಲ್. ಅಂಡ್ ಫಿಲ್ಮ್ ಅಲ್ಲಿ ಇನ್ಫ್ಯಾಕ್ಟ್ ಫೈಟ್ಸ್ ಮಾಡೋದಾಗ್ಲಿ, ಡಾನ್ಸ್ ಮಾಡೋದಾಗ್ಲಿ ಅದೇ ಬೇರೆ. ಬಟ್ ಏನಂದ್ರೆ ನಾನು ಟ್ರೈನಿಂಗ್ ಮಾಡೋದ್ರಿಂದ ಅದೊಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಇತ್ತು. ಸೊ ಎಷ್ಟ್ ಸತಿ ಮಾಡಿದ್ರು ಲೈಕ್ ನಂಬರ್ ಆಫ್ ಟೇಕ್ಸ್ ಕೊಡೋಕ್ಕೂ ಐ ವಾಸ್ ಆಲ್ವೇಸ್ ರೆಡಿ. ಮಿಡಲ್ ಕ್ಲಾಸ್ ಕತೆ ಬಟ್ ಜಾಬ್ ಬೇಕು, ಎಕ್ಸ್ಪೆನ್ಸಿವ್. ಈಗ ಮಿಡಲ್ ಕ್ಲಾಸ್ ಆದ್ರೂ ಮಕ್ಕಳು ಆಸೆ ಪಟ್ಟರು ಅಂತ ತಂದೆ ತಾಯಿ ಎಟಕದೇ ಇದ್ರು ಸಾಲ ಮಾಡ್ಕೊಡಿಸ್ತಾರಲ್ಲ ಸರ್, ಆ ತರದ್ದು ಒಂದು ಆಸ್ಪೆಕ್ಟ್ ಆ ಬೈಕ್ಗೂ ಒಂದು ಅದ್ರ ಬ್ಯಾಕ್ ಸ್ಟೋರಿನೂ ಇದೆ ಕಥೆಯಲ್ಲಿ. ಈಗ 10,000 ರೂಪಾಯಿ ಕೊಟ್ಟರೆ ಲೋನ್ ಕೊಡ್ತಾರಲ್ಲ ಈಗೆಲ್ಲ. ಹೌದು. ಗುರುಗೆ ರಾಘಣ್ಣ ಕೊಟ್ಟಿದ್ದ ಟಿಪ್ಸ್ ಏನು ಆಕ್ಟರ್ ಅಂದ್ರೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿದ್ರು. ಸ್ಪೆಸಿಫಿಕ್ ಆಗಿ ನಮ್ ತಂದಾಗ್ಲಿ ಯಾರ ಮಾಡೋದು ಅಂದ್ರೆ ಇನ್ಫ್ಯಾಕ್ಟ್ ಮನೇಲಿ ಯಾರು ಸ್ಪೆಸಿಫಿಕ್ ಆಗಿ ಇದೇ ತರ ಮಾಡು, ಹೀಗ್ ಮಾಡು ಅಂತ ಯಾವತ್ತು ಯಾವ ವಿಷಯದಲ್ಲೂ ಹೇಳಿಲ್ಲ. ಇಂಟ್ರೆಸ್ಟ್ ಇತ್ತ ಸಿನಿಮಾ ಬರುತ್ತೆ, ಆಮೇಲೆ ಏನೋ ಪ್ಲಾನ್ ಅಂತಂದ್ರೆ ಇಲ್ಲ, ನನಗೆ ಚಿಕ್ಕ ವಯಸ್ಸಿಂದಾನು ಇಂಟ್ರೆಸ್ಟ್ ಇತ್ತು. ಚಿಕ್ಕ ವಯಸ್ಸಿಂದಾನು ಆಕ್ಟರ್ ಆಗ್ಬೇಕಂತ ಇಂಟ್ರೆಸ್ಟ್ ಇತ್ತು. ಏನಂದ್ರೆ ಒಂದು ನಾನು ಯಾರ ಹತ್ರ ಹೇಳ್ಕೊಂಡಿಲ್ಲ ವಿಷಯನ, ಬಟ್ ನನಗೂ ಏನನ್ಸ್ತು ಒಂದ್ ಡಿಗ್ರಿ ಇರ್ಬೇಕು. ಯಾಕಂದ್ರೆ ನಾಳೆ ದಿನ ಅಕಸ್ಮಾತ್ ಸಿನಿಮಾ ಚೆನ್ನಾಗಿ ಆಗಿಲ್ಲ, ಫ್ಯೂಚರ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಯಾಕಪ್ ಒಂದ್ ಇರ್ಬೇಕು ಅಂತ ಆರ್ಕಿಟೆಕ್ಚರ್ ಕಂಪ್ಲೀಟ್ ಮಾಡಿದೆ, ಒಂದ್ ಡಿಗ್ರಿ ಇಟ್ಕೊಂಡೆ. ಅಂಡ್ ನನ್ನ ಪೇರೆಂಟ್ಸ್ಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂತ ನನ್ನ ಮಗ ಓದಿದ್ದಾನೆ ಅಂತ. ಬಟ್ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಆಗಿ ಫಿಲ್ಮ್ ಪ್ರಿಪೇರ್ ಆಗ್ಬೇಕು. ಯಾಕಂದ್ರೆ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಬರ್ಬೇಕಿತ್ತು ನನ್ನ ಕೈ ಮಾಡಕ್ ಆಗುತ್ತಾ ಇಲ್ವಾ ಅಂತ. ಟ್ರೈನಿಂಗ್ ಎಲ್ಲ ಮುಗಿಸಿ ಯಾವಾಗ ಒಂಚೂರು ಕಾನ್ಫಿಡೆನ್ಸ್ ಬಂತು ಅವಾಗ ನನ್ನ ಮನೆ ಹತ್ರ. ಸರ್, ಇವಾಗ 3 ಹಾಡುಗಳು ಬಿಟ್ಟಿದ್ದೀರಾ. ಸೊ ಅದರ ರಿಸೆಪ್ಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100% ಇದೆ. ಕೆಲವೊಂದು ಸಿನಿಮಾ ನೋಡಿದ್ಮೇಲೆ ಇನ್ನೂ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಹಿಂದೆ ಏನಕ್ಕೆ ಸಾಂಗ್ ಬಂದಿದೆ, ಆ ಎಮೋಷನ್ ಏನು ಗೊತ್ತಿರಲ್ಲ. ಸೊ ಇಂಟ್ರೊಡಕ್ಷನ್ ಸಾಂಗ್ ದೇ ಹ್ಯಾವ್ ಸೆಲೆಬ್ರೇಟೆಡ್, ಕವಿತೆ ದೇ ಆರ್ ಲಿಸ್ನಿಂಗ್, ಫಾದರ್ ಸಾಂಗ್ ಇಟ್ಸ್ ಎ ಸ್ಲೋ ಥಿಂಗ್. ಆಫ್ಟರ್ ದ ಸಿನಿಮಾ ದೇ ಲೈಕ್ ಇಟ್ ಮೋರ್. ಯುವ ರಕ್ತ ಆಗಲಿ ಅಂತ ನಮ್ಮೆಲ್ಲರ ಹಂಬಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಆಕ್ಷನ್ ಬ್ಲಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಹೇಳಿದ್ರೆ ಡಿಸೈನ್ ಡಿಫ್ರೆಂಟ್ ಆಗಿ ಮಾಡಿದೀವಿ ಅಂತ, ಮತ್ತೆ ಯಾರ್ಯಾರು ಮಾಸ್ಟರ್ ಮಾಡಿದ್ದಾರೆ ಮತ್ತೆ ಅದ್ರ ಪ್ರೊಸೆಸ್? ಒಬ್ಬರೇ ಮಾಸ್ಟರ್ ಮಾಡಿರೋದು ಅರ್ಜುನ್ ಮಾಸ್ಟರ್. ಬಿಕಾಸ್ ನಮಗೆ ಗುರು ಜೊತೆ ಟೈಮ್ ಸ್ಪೆಂಡ್ ಮಾಡೋ ಮಾಸ್ಟರ್ ಬೇಕಿತ್ತು. ಆಮೇಲೆ ಬೇರೆಯವ್ರಿಗೆ ಅಂದ್ರೆ ಮಾಸ್ಟರ್ಗೋಸ್ಕರ ಡೇಟ್ ವೆಯ್ಟ್ ಮಾಡೋ ಪೊಸಿಷನಲ್ಲಿ ನಾವು ಇರಲಿಲ್ಲ, ಬಿಕಾಸ್ ಪ್ಯಾಕ್ಡ್ ಸ್ಕೆಡ್ಯೂಲ್ಸ್ ಇತ್ತು. ಸೊ ಗುರು ಜೊತೆ ಸ್ಪೆಂಡ್ ಮಾಡೋರು ಮತ್ತೆ ಈ ಸಿನಿಮಾಗೋಸ್ಕರ ಒಂದು 6 ತಿಂಗಳು ಎತ್ತಿಡೋರು ಬೇಕಿತ್ತು. ಅವ್ರಿಗೆ ಒಂದು ಫೈಟು ಅಂತ ನಾವು ಶುರು ಮಾಡಿದ್ದು, ಬಟ್ ಅವರ ಕಮಿಟ್ಮೆಂಟು ಅವ್ರು ಕೊಟ್ಟಿದ್ದ ಸ್ಪೇಸ್ಗೆ ಇಡೀ ಸಿನಿಮಾ ಅವರೇ ಮಾಡಿದ್ದಾರೆ. ಸರ್, ಈ ಹೊಸಪೇಟೆ ನಂತರ ಸಿನಿಮಾ ರಿಲೀಸ್ ಆದ್ಮೇಲೆ ಬೇರೆ ಬೇರೆ ಜಿಲ್ಲೆಗಳು ಥಿಯೇಟರ್ ವಿಸಿಟ್ಸ್ ಇದೆ ಸರ್. ಸೋಮವಾರದಿಂದ 1ನೇ ತಾರೀಕಿಂದ ಒಂದು 15-16 ಜಿಲ್ಲೆ ಹೋಗ್ತೀವಿ. ಅಲ್ಲಿ ಹೋಗಿ ಬಿಕಾಸ್ ಸೆಕೆಂಡ್ ವೀಕ್ ನಮ್ಗೆ ಹಾಲಿಡೇಸ್ ಇರೋದ್ರಿಂದ ಯುಗಾದಿ, ಮೊಹರಮ್ಮು, ಸಂಡೇಸ್ ತುಂಬಾ, ಆಮೇಲೆ ಎಕ್ಸಾಮ್ ಸೆಕೆಂಡ್ PU 10th ಎಲ್ಲ ಮುಗ್ದಿರುತ್ತಲ್ಲ. ಸೊ ಆಡಿಯನ್ಸ್ಗೆ ಸಿನಿಮಾಗೆ ಬರೋ ಟೈಮೇ. ಆಮೇಲೆ ಯಾವ ಸಿನಿಮಾಗಳು ಇಲ್ಲ ಬೇರೆ ಭಾಷೆದು. ನಮ್ ಕನ್ನಡ ಸಿನಿಮಾಗಳು ಅಷ್ಟಾಗಿ ಯಾವುದೂ ಇಲ್ಲ. ಆಮೇಲೆ IPL ಒಂದ್ ಕಡೆ ನಡೆಯುತ್ತೆ, ಒಂದ್ ಕಡೆ ಎಲೆಕ್ಷನ್. ಬಟ್ 26th ಇರೋದ್ರಿಂದ ಎಲೆಕ್ಷನ್ ನಮಗೆ 2-3 ವೀಕ್ಸ್ಗೆ ಬಫರ್ ಟೈಮ್ ಇದೆ. ಅಷ್ಟರಲ್ಲಿ ವಿ ಶುಡ್ ಎಂಗೇಜ್ ದ ಆಡಿಯನ್ಸ್ ಅಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನ ಸಿನಿಮಾ ನೋಡೋ ಥರ ಮಾಡಬೇಕು ಸರ್.
ಪ್ರೀಮಿಯರ್ ಶೋ ಯಾಕೆ ಮಿಸ್ ಮಾಡಿದ್ರಿ? ಇಂಟ್ರಡಕ್ಷನ್ ಸಿನಿಮಾ ಇದು. ಹೌದು, ಅದು ಸಂಪ್ರದಾಯ ಈಗ ಏನು ಹೌದು, ಸಂಪ್ರದಾಯ. ಅವರ ಒಪಿನಿಯನ್ ಪಡಿಬೇಕು ಬೇರೆ. ಬಟ್ ಪ್ರೊಡಕ್ಷನ್ ಕಾಲ್ ಸರ್ ಅದು ಈಗ ಕೆಲವು ವಿಚಾರಗಳು ಅವರು ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಅವ್ರು ಬರಲ್ಲ, ಬಿಸ್ನೆಸ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಹೋಗಲ್ಲ. ಸೊ ದೇ ಡಿಸೈಡೆಡ್ ಮಾರ್ನಿಂಗ್ ಶೋ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ, ದೇರ್ ಕಾಲ್ ಅಂತ ಬಿಟ್ಟು. ಆಡಿಯನ್ಸ್ ಕನ್ನಡದಲ್ಲಿ ಮಾತ್ರ ಬರ್ತಾ ಇದೆಯಾ, ಬೇರೆ ಭಾಷೆಯಲ್ಲಿ ಬರ್ತಾ ಸರ್ ಇದೆಯಾ? ಈಗ ಸದ್ಯಕ್ಕೆ ಕನ್ನಡ ಥಿಯೇಟ್ರಿಕಲ್ ಬರುತ್ತೆ ಸರ್. ಅದರ್ ಲ್ಯಾಂಗ್ವೇಜ್ OTT ಸೆಟಲೈಟ್ ಅಲ್ಲಿ ರಿಲೀಸ್ ಆಗಿ ಡಬ್ಬಿಂಗ್ ನಡೀತಾ ಇದೆ. ಪ್ರಾಬ್ಲಿ ಮಂತ್ ಎಂಡ್ ಒಳಗೆ ಎಲ್ಲ ಕೆಲಸ ಮುಗಿಯುತ್ತೆ. ತಮಿಳು, ಮಲಯಾಳಂ, ಹಿಂದಿ ಮತ್ತೆ ತೆಲುಗುನಲ್ಲಿ OTT ಅಂಡ್ ಸೆಟಲೈಟ್ ಅಲ್ಲಿ ಸಿನಿಮಾ ಬರುತ್ತೆ. ಕನ್ನಡದಲ್ಲಿ ಎಷ್ಟು ಥಿಯೇಟರ್ ಸೆಟಪ್? ಸರ್ ಪ್ರಾಬ್ಲಿ 350 ಥಿಯೇಟರ್ ಬರುತ್ತೆ ಸರ್. 2 ಗಂಟೆ 29 ನಿಮಿಷ ಸರ್. ಸರ್ ವಿಜುವಲ್ ವೈಸ್ ಹೊಸ ಲೊಕೇಶನ್ಸ್ಗಳು ಏನಾದ್ರು ಆಡಿಯನ್ಸ್ ಎಂಜಾಯ್ ಮಾಡ್ಬೋದು ಸರ್? ಹೊಸ ಲೊಕೇಶನ್ ತರದೇನಿಲ್ಲ. ಇದ್ರಲ್ಲಿ ನಾವು ಮೇಜರ್ ಕಾನ್ಸಂಟ್ರೇಟ್ ಮಾಡಿರೋದು ಮೂಡ್. ಅಂದ್ರೆ ಒಂದು ಜಾಗದಲ್ಲಿ ಇದೀವಿ, ರಾತ್ರಿ ಇದೀವಿ, ತಿಂತಾ ಇದೀವಿ, ಅಥವಾ ಸ್ಟ್ರೀಟ್ ಅಲ್ಲೆಲ್ಲೋ ನಿಂತಿದೀವಿ ಅಂದ್ರೆ ನಿಮ್ಗೆ ಆ ಮೂಡ್ ಫೀಲ್ ಆಗಬೇಕು. ಯಾಕಂದ್ರೆ ನೀವು ಆ ಥರ ನೀವು ನೋಡಿರ್ತೀರ ನಿಜ ಜೀವನದಲ್ಲಿ. ಸೊ ಇದ್ರಲ್ಲಿ ಮೋರ್ ದೆನ್ ಹೊಸ ಲೊಕೇಶನ್, ವಿಜುವಲ್ ಗ್ರ್ಯಾಂಜರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಡ್ಗೆ ಹೋಗಿದೀವಿ. ಆ ಮೂಡ್ ಉಳಿಸ್ಬೇಕು ಅಂತ ವಿಜುವಲ್ ಮೂಡ್ ಮೇಲೆ ಚೆನ್ನಾಗಿ ನಮ್ಮ ಟೀಮು, DOP ಎಲ್ಲರೂ ಕೆಲಸ ಮಾಡಿ. ಯಾರ ವಿರುದ್ಧ ಹೋರಾಡ್ತೀನಿ? ಸಮಾಜದ ಬಗ್ಗೆನಾ ಅಥವಾ ಸೊಸೈಟಿಗೋಸ್ಕರ, ಫ್ಯಾಮಿಲಿಗೋಸ್ಕರ? ತನಗೆ ಎದುರಾಗೋ ಸಿಚುಯೇಷನ್ಸ್ಗಳ ಮೇಲೆ, ತನ್ನ ಕುಟುಂಬಕ್ಕೆ ಎದುರಾಗೋ ವ್ಯಕ್ತಿಗಳ ಮೇಲೆ, ಆಮೇಲೆ ತನ್ನ ಒಳಗಡೆ ಇದ್ದ ಒಬ್ಬನ್ನ ಅಂದ್ರೆ ಅವನೊಳಗಡೆ ಅವನ್ನೇ ಫೈಟ್ ಮಾಡಿ ಹೆಂಗ್ ಹೊರಗಡೆ ಬರ್ತಾನೆ. ಸೊ ಇದು ಆಂತರಿಕ ಮತ್ತು ಬಾಹ್ಯ ಹೋರಾಟ ಎರಡೂ ಇದೆ ಸಿನಿಮಾ. ಸಂತೋಷ್, ಡಬ್ಬಿಂಗ್ 3 ಸರಿ ಆಯ್ತು, ನೀವು ಫೈನಲ್ 3 ಡೇಸ್ ಆಕ್ಸೆಂಟ್ ಅಲ್ಲಿ ಯಾರು ಟಚ್ ಆಗ್ತಾರೆ? ಇಲ್ಲ ಸರ್, ಅಂದ್ರೆ ಫ್ಯಾಮಿಲಿಯಿಂದ ಈ ಜನರೇಷನ್ ಅಲ್ವಾ ಸರ್, ಪ್ರಾಬ್ಲಿ ಆಗ ಬಳಸ್ತಾ ಇದ್ದಂತ ನಮ್ಮ ಪದಗಳೇ ಬೇರೆ. ಅಂದ್ರೆ ನೀವು ನೋಡಿ 10 ಇಯರ್ಸ್ಗೂ ಸ್ಲ್ಯಾಂಗ್ ಚೇಂಜ್ ಆಗ್ಬಿಡುತ್ತಲ್ಲ. ಸೊ ಈ ಸ್ಲ್ಯಾಂಗ್ ಇದಾರೆ ಗುರು. ಅಂದ್ರೆ ನಾವು ಆ 2 ಡಿಕೆಡ್ ಆಯ್ತು ಅಪ್ಪು ಸರ್ ಬಂದು, ಅದರಿಂದ 1.5 ಡಿಕೆಡ್ ಹಿಂದೆ ಶಿವಣ್ಣ ಬಂದಿದ್ರು. ಸೊ ಆಗ ಬಳಸ್ತಿದ್ದ ಸ್ಲ್ಯಾಂಗ್ಗೂ ಈಗ ತುಂಬಾ ಡಿಫರೆನ್ಸ್ ಇದೆ. ಕೆಲವು ವರ್ಡ್ಸ್ ಯೂಸ್ ಮಾಡುವಾಗ ಅಂದ್ರೆ ಆದಷ್ಟು ಟ್ರೈಡ್ ಬೇರೆಯವ್ರ ಕಾಣಿಸ್ತಾರೆ. ನಾವು ಇದರಲ್ಲಿ ಆದಷ್ಟು ಕನ್ನಡವನ್ನ ಪಕ್ಕಾ ಪ್ರೊನೌನ್ಸಿಯೇಷನ್ ಬರೋವರೆಗೂ ವಿ ಹ್ಯಾವ್ ಟ್ರೈಡ್. ಅದು ಎಲ್ಲೂ ನಿಮ್ಗೆ ಯಾರಿಗೂ ಕೇಳಿದಾಗ ಅದು ಆಭಾಸ ಆಗಬಾರ್ದು ಅಥವಾ ತಪ್ಪಾಗಿ ಕೇಳಬಾರ್ದು ಅಂತ 100% ಆ ಎಫರ್ಟ್ ನಾವು ಟೀಮ್ ಹಾಕಿದೀವಿ, ಅವರು ಹಾಕಿದ್ದಾರೆ. ಐ ಥಿಂಕ್ ಕನ್ನಡ ತುಂಬಾ ಚೆನ್ನಾಗಿ ಕೇಳುತ್ತೆ ಅವ್ರ ಬಾಯಿ. ಕೇಳೋದಲ್ಲ, ಕೆಲವು ವರ್ಡ್ಸ್ ಯೂಸ್ ಮಾಡೋದು ಮಾತಾಡಿದಾಗ ನಿಮಗೆ ನೀವೇನಾದ್ರು ಫ್ಲಾಶ್ ಬ್ಯಾಕ್ ಹೋದ್ರಾ? ಅದು ಅವ್ರ ತರ ಕೇಳಿಸ್ತಾರೆ. ಒಂದ್ 2 ಸೀನಲ್ಲಿ ಏನೋ ಒಂದು ಚಿಕ್ಕದಾಗ ನಂಗೆ ಅಪ್ಪು ಸರ್ ತರ ಅನಿಸ್ತು. ಕೆಲವು ಬಂಡ್ರೋ ನಿಲ್ಲೋ ಆ ತರ ಹೇಳುವಾಗ ಅನ್ನಿಸ್ತು ನನಗೆ. ಅದೊಂದು ಚಿಕ್ಕದ ಸಾಮ್ಯತೆ ಇದೆ ಸರ್. ಯಾರೆಲ್ಲ ಇದ್ದಾರೆ ಸರ್ ಮದರ್ ಟಂಗ್ ಲ್ಯಾಂಗ್ವೇಜ್ ಸ್ಪೀಕಿಂಗ್? ಯಾರೆಲ್ಲ ಇದ್ದಾರೆ ಸರ್ ಆರ್ಟಿಸ್ಟ್ಗಳು? ನಾನು ಎಲ್ಲಾ ವಿಷಯದಲ್ಲೂ ಡಿಸ್ಕಸ್ ಮಾಡ್ತೀನಿ ನಮ್ಮ ಅಣ್ಣನ ಜೊತೆ. ಇನ್ಫ್ಯಾಕ್ಟ್ ನಾನು ಫಿಲಿಮ್ಗೋಸ್ಕರ ನಾನು ಟ್ರೈನಿಂಗ್ ಶುರು ಮಾಡಿದಾಗ್ಲೂ ಅವ್ನು ಮಾಡಿದ ಮಿಸ್ಟೇಕ್ಸ್ ನ, ಅವ್ನ ಆಕ್ಟಿಂಗ್ ನ ಹೆಂಗ್ ಇಂಪ್ರೂವ್ ಮಾಡ್ಕೊಂಡ್ರೆ ಆ ಎಲ್ಲ ಟಿಪ್ಸ್ ನನಗೆ ಹೇಳ್ತಿದ್ದೆ. ಇವಾಗ್ಲೂ ಯಾವ್ದಾದ್ರು ಸೀನ್ ಇದೆ, ನಾನು ಯಾವಾಗ್ಲೂ ಅವ್ನ ಸಜೆಷನ್ಸ್ ಕೇಳ್ತಾ ಇರ್ತೀನಿ. ಅವ್ನ್ ರೆಗ್ಯುಲರ್ ಆಗಿ ಹೇಳ್ತಾನೆ. ಇಲ್ಲಿ ನಿಮ್ಮ ಮಿಸ್ಟೇಕ್ಸ್ ಏನಾದ್ರು ಅನುಭವಕ್ಕೆ ಬಂದಿದೆಯಾ? ಸಿನಿಮಾ ಆಗಿದೆ, ಸಿನಿಮಾ ಮೂಲಕ ಈ ಸೀನಲ್ಲಿ ನಾನು ಹಿಂಗ್ ಮಾಡಬಹುದಿತ್ತು, ಅದು ಚಾನ್ಸ್ ಮಿಸ್ ಆಯ್ತು ಅಂತ. ಸರ್ ನಾನು ನಿಜವಾಗ್ಲೂ ಅದಕ್ಕೆ ನಾನು ಸಿನಿಮಾನೇ ನೋಡಕ್ ಹೋಗ್ತಿಲ್ಲ. ನೋಡಿದಾಗ ನನ್ಗೆ ಬರೀ ತಪ್ಪೇ ಕಾಣಿಸ್ತಿದ್ದೆ. ಅಂದ್ರೆ ಎಲ್ಲಾ ಒಂದ್ ಕಡೆ ಏನೋ ಒಂಚೂರು ಬೆಟರ್ ಮಾಡ್ಬೋದು ಅಂತ ಅನ್ಸ್ತೇನೆ ಇರುತ್ತೆ. ಬಟ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಅಂತ ನಾನು ಸಿನಿಮಾ ಮಾಡಿದ್ದೆ. ಪ್ರತಿಯೊಂದು ಸೀನ್ಗೂ ನಾನು ಫುಲ್ ಎಫರ್ಟ್ ಹಾಕಿದ್ದೆ. ಆಕ್ಟಿಂಗ್ ಅಂತ ಬಂದ್ರೆ ಇಡೀ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅದು ದೊಡ್ಡ ಲೆಜೆಂಡ್ರಿ. ಅವ್ರನ್ನ ಏನ್ ನೆನ್ಸ್ಕೊತೀವಿ? ಯಾಕಂದ್ರೆ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಆಮೇಲೆ ಅವರು ಮೂಲ, ಇಡೀ ಚಿತ್ರರಂಗಕ್ಕೆ ಮೂಲ. ಅವ್ರ ಬಗ್ಗೆ ನೆನ್ಸ್ಕೊಳ್ಳೋದು ರಾಜ್ಕುಮಾರ್ ಅವರು. ಸರ್ ಅವ್ರ ಬಗ್ಗೆ ಏನ್ ಹೇಳ ಸರ್, ಅಂದ್ರೆ ಖಂಡಿತವಾಗ್ಲೂ ಲೈಕ್ ಆಕ್ಟಿಂಗ್ ಆಗ್ಲಿ ಸುಮಾರು ಸತಿ ನಾವು ಆಫೀಸಲ್ಲೆಲ್ಲ ಕೂತ್ಕೊಂಡಿದ್ದಾಗ ನಮ್ ತಾತನ್ ಸಿನಿಮಾಗಳು, ನಮ್ ದೊಡ್ಡ ಅಂಡ್ ಪ್ರತಿಯೊಬ್ರು ಸಿನಿಮಾಗಳು ಬೇರೆ ಬೇರೆ. ಯಾಕಂದ್ರೆ ನಮ್ ಸಿನಿಮಾಗೆ ಯಾವ ಸೀನ್ ಏನಾದ್ರು ಹೋಲಿತ್ತೆ ಅಂದ್ರೆ ಆ ಸೀನ್ಸ್ ನ ನೋಡಿ ಅದರಿಂದ ಏನಾದ್ರು ಟೇಕ್ ಅವೇಸ್, ಅವ್ರು ಹೆಂಗ್ ಇಮೋಷನ್ ಕೊಟ್ರು. ಅಂಡ್ ಮುಂಚೆ ನಡೀತಿದ್ದು ಆಕ್ಟಿಂಗ್, ಪರ್ಫಾರ್ಮೆನ್ಸ್, ಸಿನಿಮಾ ಸ್ಟೈಲ್ ಇವಾಗಿನ್ಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಅದನ್ನ ಡೆಫಿನೆಟ್ಲಿ ನಾವು ಆ ಸ್ಟೈಲ್ ನಾವು ಮಾಡಕ್ ಆಗದೇ ಇಲ್ಲ. ಇವಾಗಿನ ಟ್ರೆಂಡ್ಗೆ ಯಾವ ತರ ಇರಬೇಕು ಅದನ್ನ ನೋಡ್ಕೊಂಡು ಆ ಇಂಪ್ರೆಷನ್ ಬರ್ದಿರೋಂಗು ನಾನು ಕಾನ್ಶಿಯಸ್ ಆಗಿ ಎಫರ್ಟ್ ಮಾಡ್ತೀನಿ. ಸರ್ ಅದ್ರಲ್ಲಿ ಪ್ರಾಬ್ಲಿ ಕೆಲವು ವಿಷಯಗಳು ನನ್ನ ಪರ್ಸನಲ್ಲೇ ಇರ್ಬೋದು, ನಾನು ನೋಡಿರೋದಿರ್ಬೋದು, ಅಥವಾ ನನ್ನ ಸುತ್ತಮುತ್ತ ನಡೆಯೋದು. ಅಂದ್ರೆ ಜನರೆಲ್ಲ ಮಾತಾಡ್ತಾರಲ್ಲ,
ನಮ್ಮಲ್ಲಿ ಹಿಂಗೆ ಇದು ಬಿಡ್ತಾ ಇಲ್ಲ, ಅದಕ್ಕೆ ಒಪ್ತಾ ಇಲ್ಲ. ಕೆಲವ್ರಿಗೆ ಮದುವೆ ವಿಷಯದಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ, ಇನ್ನು ಕೆಲವ್ರಿಗೆ ಕೆರಿಯರ್ ಆಪ್ಷನಲ್ ಕಾನ್ಫ್ಲಿಕ್ಟ್ ಇರುತ್ತೆ. ಸೊ ಕಾನ್ಫ್ಲಿಕ್ಟ್ಸ್ ಅನ್ನೋದು ವಿಧವಾದ ರೀತಿಯಲ್ಲಿ ಇರುತ್ತಲ್ಲ ಸರ್, ಆ ಥರದ್ದು ತುಂಬಾ ಎಲ್ಲರ ಮನೇಲಿ ನಡೆದಿರೋ ಕಾನ್ಫ್ಲಿಕ್ಟ್ಸ್ ಇದು. ಇದೇನು ತೀರಾ ವೈಭವೀಕರಿಸಿರೋದು, ಔಟ್ ಆಫ್ ದಿ ಬಾಕ್ಸ್ ಮಾಡಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ಮಾತು ನಾನು ಅಂದಿದ್ದೆ, ಈ ತರ ಮಾತು ನಾನು ಅನ್ನಿಸ್ಕೊಂಡಿದ್ದೆ ಅನ್ನೋ ಒಂದು ರಿಲೆವೆನ್ಸ್ ಬರೋ ತರನೇ ಇದೆ ಸರ್ ಎಲ್ಲ. ಈಗ ಅಭಿಮಾನಿಗಳಿಗೆ ಅಂದ್ರೆ ಈಗ ರಾಜವಂಶ ಫ್ಯಾನ್ಸ್ ಅಂದ್ರೆ ಯುವನ ಒಂದು ದೊಡ್ಡ ರೀತಿಯಲ್ಲಿ ವೆಲ್ಕಮ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಅಂದ್ರೆ ವಿಜುವಲ್ ವರ್ತಿ ಸೀನ್ಸ್ಗಳು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು? ಥಿಯೇಟರ್ ಮೂಮೆಂಟ್ಸ್ ಅಂತಾನೆ ಸುಮಾರು ಒಂದು 25 ಜಾಗ ಇದೆ ಸಿನಿಮಾದಲ್ಲಿ. ಥಿಯೇಟ್ರಿಕಲ್ ಮೂಮೆಂಟ್ಸ್ ಅಂದ್ರೆ ಚಿಯರ್ ಮಾಡಕ್ಕೆ, ಕ್ಲಾಪ್ ಹೊಡೆಯಕ್ಕೆ, ವಿಸಿಲ್ ಹೊಡೆಯಕ್ಕೆ, ಆ ತರ ಅಭಿಮಾನಿಗಳ ಮೂಮೆಂಟ್ಸ್ ಒಂದು 25 ಇದಾವೆ. ಅದು 100% ಅವ್ರು ಎಂಜಾಯ್ ಮಾಡ್ತಾರೆ. ಅದನ್ನ ಡಿಸೈನ್ ಮಾಡುವಾಗಲೇ ಆ ಒಂದು ಎನರ್ಜಿ, ಅವ್ರ ಎನರ್ಜಿ ಬೂಸ್ಟ್ ಆಗಲಿ ಅಂತಾನೆ ಮಾಡಿದೀವಿ. ಅದು ಚೆನ್ನಾಗೆ ಸ್ಕ್ರಿಪ್ಟ್ಗೆ ಅತಿ ಅನ್ನಿಸ್ದಂಗೆ, ಸ್ಕ್ರಿಪ್ಟ್ ಹೊರಗಡೆನೂ ಇಲ್ದಂಗೆ, ಕಥೆಯ ಒಳಗಡೆನೆ ಅದು ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡಿದೀವಿ. ತುಂಬಾ ಏನು ಅದನ್ನು ಮಾಡಲೇಬೇಕು ಅಂತ ಮಾಡಿಲ್ಲ, ಮಾಡಿರೋದೆಲ್ಲ ವರ್ಕೌಟ್ ಆಗಿದೆ ಸರ್. ಅದನ್ನು ಹೊರತುಪಡಿಸು ನ್ಯೂಟ್ರಲ್ ಆಡಿಯನ್ಸ್ಗೆ ರಿಲೇಟಬಿಲಿಟಿ ಫ್ಯಾಕ್ಟರ್ಸ್ ಎಷ್ಟಿದಾವೆ? ತುಂಬಾ ಇದೆ. ಅಂದ್ರೆ ನಾನು ಹೇಳಿದ್ದು 20-25 ಥಿಯೇಟರ್ ಮೂಮೆಂಟ್ಸ್ ಅಂದ ತಕ್ಷಣ ಅದ್ರಲ್ಲಿ ಎಲ್ಲವೂ ಫ್ಯಾನ್ಸ್ಗೆ ಇರೋದಿಲ್ಲ. ಜನರಲ್ ಆಡಿಯನ್ಸ್ಗೆ ಇರ್ತದೆ, ಯೂತ್ಗೆ ಇರ್ತದೆ, ಫ್ಯಾಮಿಲೀಸ್ಗೆ ಇರ್ತದೆ. ಅದೇ ಹೇಳಿದ್ನಲ್ಲ, ನಿಮ್ಗೆ ಎಲ್ಲಾ ವರ್ಗನೂ ಕವರ್ ಆಗಿದೆ ಈ ಕಥೆಯಲ್ಲಿ. ಒಂದು ಮಧ್ಯಮ ವರ್ಗದ ಕಥೆ ತಂದಾಗ ಅದು ಸುತ್ತಮುತ್ತ ಹೇಳೋ ವಿಷಯಗಳು, ಇರೋ ಇಶ್ಯೂಗಳು, ಅದರಲ್ಲಿ ಸಕಲರು ಕವರ್ ಆಗ್ತಾರೆ. ಒಂದು ಬೇಜಾರಾಗಿ ರೆಪ್ರೆಸೆಂಟ್ ಮಾಡೋದು ಲೇಬರ್ ಕ್ಲಾಸ್ ನ ರೆಪ್ರೆಸೆಂಟ್ ಮಾಡಿದೀವಿ. ಪ್ರಾಬ್ಲಿ ಆ ಆಂಗಲ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆಡಿಯನ್ಸ್ಗೆ. ಅಂದ್ರೆ ಜನರಲ್ ಆಡಿಯನ್ಸ್ ಮಾಡಿರೋ ಕಂಟೆಂಟ್ ಸಿನಿಮಾ ಇದೇನು, ಇಟ್ ಈಸ್ ನಾಟ್ ಎ ಸ್ಟಾರ್ ಫಿಲ್ಮ್ ಆರ್ ಇಟ್ ಈಸ್ ನಾಟ್ ಎ ಸೂಪರ್ ಹೀರೋ ಫಿಲ್ಮ್ ಅಥವಾ ಒಂದು ಮಾಸ್ ಹೀರೋಗೆ ಎತ್ತಬೇಕು ಅಂತಾನೆ, ಎಲಿವೇಶನ್ ಮಾಡಬೇಕು ಅಂತಾನೆ ಮಾಡಿರೋ ಸಿನಿಮಾ ಅಲ್ಲ. ಕಥೆಯಲ್ಲಿ ಫಸ್ಟ್ ಹಾಫ್ ಕತೆ ಪಾತ್ರ ಸುತ್ತ ಕತೆ ನಡೆಯುತ್ತೆ, ಸೆಕೆಂಡ್ ಹಾಫ್ ಕಥೆಯಲ್ಲಿ ಪಾತ್ರ ಬರುತ್ತೆ. ಸೊ ಎರಡರಲ್ಲೂ ಕಂಟೆಂಟ್ಗೋಸ್ಕರನೇ. ಆಮೇಲೆ ಇದರಲ್ಲಿ ನಿಮ್ಗೆ ಗುರುನ್ ಇಂಟ್ರೊಡಕ್ಷನ್ ಮಾಡೋದು ಏನು ಐಕೋ ಬಿಲ್ಡಪ್ ಅದೆಲ್ಲ ಇರೋದಿಲ್ಲ, ಟಪ್ಪನ್ ತೋರಿಸ್ಬಿಡ್ತೀವಿ. ಒಂದು ಪಾತ್ರದ ತರನೇ ಓಪನ್ ಮಾಡ್ತೀವಿ, ಎಲ್ಲಾ ಪಾತ್ರಗಳನ್ನ ಹಂಗೆ ಓಪನ್ ಮಾಡಿದೀವಿ. ಸೊ ಆ ನರೇಟಿವೇ ತುಂಬಾ ಬೇರೆ ಇದೆ ಈ ಸಲ. ಜನರಲ್ ಆಗಿ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡೋ ತರ ಎಲ್ಲೂ ಯಾವ ಪಾತ್ರಕ್ಕೂ ನಾವು ಟ್ರೀಟ್ ಮಾಡಿಲ್ಲ, ಯಾವ ಸೀನನ್ನು ನಾವು ಟ್ರೀಟ್ ಮಾಡಿಲ್ಲ. ಅಂದ್ರೆ ಬಿಲ್ಡಪ್ ಇಲ್ಲ ಅಂತ. ಬಿಲ್ಡಪ್ ಇಲ್ಲ, ಬಿಲ್ಡಪ್ ಸೀನ್ಸ್ ಇಲ್ಲ. ಬಿಲ್ಡಪ್ ಸೀನ್ಸ್ ಅಂದ್ರೆ ಡೆಲಿಬ್ರೇಟ್ ಬಿಲ್ಡಪ್ ಇಲ್ಲ. ಈ ಹೀರೋನ್ ತೋರಿಸ್ಬೇಕು ಅಂತಾನೆ ಹೈ ಸ್ಪೀಡ್ ಅಂದ್ರೆ ಸ್ಲೋ ಮೋಷನ್ ತೋರಿಸೋದು ಆ ತರದ್ದು ಏನು ಮಾಡಿಲ್ಲ. ಪಾತ್ರ ಹೆಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ವಿ, ಫಾಲೋಡ್ ದ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಆ ಕ್ಯಾರೆಕ್ಟರ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ. ಅವನೊಂದು ರೇಜ್ ಇರೋ ಅಂತ, ತುಂಬಾ ಕೋಪ ಇರೋ ಅಂತ ಈ ಜನರೇಷನ್ ಹುಡುಗ. ಸೊ ಅದನ್ನ ನಾವು ಅದಕ್ಕೆ ಏನೇನ್ ಬೇಕು ಆ ಸುತ್ತಮುತ್ತ ಆ ತರ ಸಿಚುವೇಶನ್ ಕ್ರಿಯೇಟ್ ಮಾಡಿದೀವಿ ವಿನಃ ಇಲ್ಲೇನೋ ಡೈಲಾಗ್ ಫಾರ್ ಡೈಲಾಗ್, ಸಾಂಗ್ ಫಾರ್ ಸಾಂಗ್, ಸೀನ್ ಫಾರ್ ಸೀನ್, ಫೈಟ್ ಫಾರ್ ಫೈಟ್ ಅದೆಲ್ಲವೂ ಬ್ರೇಕ್ ಆಗಿದೆ. ಆಮೇಲೆ ಈ ಸಿನಿಮಾದಲ್ಲಿ ನೀವು ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬಂದಾಗ ಒಂದು ಸಿನಿಮಾಗೆ ಎಂಡ್ ಅಂತ ಕೊಟ್ಟಿದೀವಿ ಅಂತಾನೆ ಅನ್ಸಲ್ಲ. ಒಂದು ಎಲ್ಲ ಸಿನಿಮಾ ಅಂದ ತಕ್ಷಣ ಲಾಸ್ಟ್ ಅಲ್ಲಿ ಎಲ್ಲ ಸರಿ ಹೋಗ್ಬಿಡ್ಬೇಕು ಅದೆಲ್ಲ ಇಲ್ಲ. ಸೋಷಿಯಲ್ ರಿಲೆವೆನ್ಸ್, ನಮ್ ಬದುಕಲ್ಲಿ ಈ ಘಟನೆ ನಡೆದಿದ್ರೆ ನಮ್ ಬದುಕು ಹಿಂಗೆ ಆಗಿರೋದು ಅನ್ನೋದು ಅನ್ಸುತ್ತೆ ಹೊರತು ಕೊನೆಯಲ್ಲಿ ನಿಮ್ಗೆ ಒಂದು ಸಿನಿಮಾ ತರ ಇದು ಮುಗ್ದೋಗ್ಬಿಡ್ತು, ಹೀರೋ ಬಂದೆಲ್ಲ ಸರಿ ಮಾಡ್ಬಿಟ್ಟ ಅನ್ನೋ ಒಂದು ಆಸ್ಪೆಕ್ಟೇ ಇರೋದಿಲ್ಲ ಈ ಸಿನಿಮಾ. ಹೀರೋ ಯಾರು ವಿರುದ್ಧ ಅಲ್ಲ, ಆರ್ಟ್ ಸಿನಿಮಾ ಕ್ಯಾಟಗರಿ. ನೋ, ಇಟ್ ಇಸ್ ನಾಟ್ ಆರ್ಟ್ ಸಿನಿಮಾ. ದ ಪ್ರೆಸೆಂಟೇಷನ್ ಕ್ಲೈಮ್ಯಾಕ್ಸ್ ಪಾರ್ಟ್. ಈಗ ಪುಟ್ಟಣ್ಣ ಸರ್ ಫಿಲಮ್ಸ್ ಅಲ್ಲಿ ಈಗ ಪುಟ್ಟಣ್ಣ ಸರ್ ಫಿಲಮ್ಸ್ ನೀವು ನೋಡಿದ್ರೆ ಎಲ್ಲವೂ ಸೋಷಿಯಲ್ ರಿಯಾಲಿಟಿಲಿ ಎಂಡ್ ಆಗೋದು. ಅವರು ಒಂದು ಸಿನಿಮಾ ತರ ಯಾವ ಸಿನಿಮಾನು ಎಂಡ್ ಮಾಡ್ತಿರ್ಲಿಲ್ಲ. ಆಫ್ಲೆಟ್ ಬರೋ ಎಷ್ಟೋ ಸಿನಿಮಾಗಳು ದಟ್ ನ್ಯೂ ಜನರೇಷನ್ ಆಫ್ ಆಡಿಯನ್ಸ್ ಕ್ರಿಯೇಟ್ ಆಗಿದಾರಲ್ಲ, ನೀವು ಆದಷ್ಟು ಅವ್ರಿಗೆ ರಿಯಾಲಿಟಿ ತೋರಿಸ್ರೆ ಇಷ್ಟಪಡ್ತಾರೆ. ಸಿನಿಮ್ಯಾಟಿಕ್ ಆಗಿ ಹೋದ್ರೆ ದೇ ವೋಂಟ್ ಲೈಕ್. ಒಂದು ಸಿನಿಮಾ ಹಿಂಗ್ ಎಂಡ್ ಆಗುತ್ತೆ, ಹೀರೋ ಬರ್ತಾನೆ, ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ಇಟ್ಸ್ ಅ ರೊಟೀನ್ ಫ್ಯಾಕ್ಟರ್ ವಿಚ್ ಮೇಜರ್ ಸೆಕ್ಟರ್ ಆಫ್ ಆಡಿಯನ್ಸ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಅವ್ರೇನ್ ನೋಡಿದೀವಲ್ಲ ಅನ್ನೋ ಫೀಲ್ ಇರುತ್ತೆ. ಇದನ್ನ ಯಾಕೆ ನೋಡ್ಬೇಕು ಅಂದಾಗ ನಾವು ಸ್ವಲ್ಪ ಸಹಜತೆಗೆ ಒತ್ತು ಕೊಡ್ಲೇಬೇಕು. ಆಕ್ಷನ್ ಅಲ್ಲೂ ಅಷ್ಟೇ. ಅಗೇನ್ಸ್ಟ್ ಫಿಸಿಕ್ಸ್ ನಾವೇನು ಮಾಡಿಲ್ಲ. ಬಿಕಾಸ್ ಗುರು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಗೇನ್ಸ್ಟ್ ಫಿಸಿಕ್ಸ್ ಹೋದ್ರೆ ಇಟ್ ವೋಂಟ್ ಲುಕ್ ನೈಸ್. ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಬಿದ್ದೋಗೋದು ಆ ತರದಿಲ್ಲ. ಮ್ಯಾನ್ ಟು ಮ್ಯಾನ್ ಮಾರ್ಕ್ ಮಾಡೇ ಫೈಟ್ ಮಾಡಿದೀವಿ. ಆಮೇಲೆ ಅವ್ರು ತುಂಬಾ ರಿಯಲಿಸ್ಟಿಕ್ ಆಗಿ ಹೊಡೆದಾಡಿದ್ದಾರೆ. ಆ ಒಂದು ಇಂಟ್ರಾಕ್ಷನ್ ಇರೋದಕ್ಕೇನೆ ಆಕ್ಷನ್ ಚೆನ್ನಾಗಿ ಮೂಡ್ ಬಂದಿರೋದು. ಇಲ್ಲಾಂದಿದ್ರೆ ನಿಮ್ಗೆ ಏನ್ ಅನ್ಸ್ಬಿಡೋದು, ಒಂದು ಹೀರೋಗೋಸ್ಕರ ಒಂದು ಫೈಟ್ಗೋಸ್ಕರ ಒಂದು ಲೀಡ್ ಸೀನು, ಫೈಟ್ ಆದ ತಕ್ಷಣ ಒಂದು ಸಾಂಗು, ಆ ಮೂಡಲ್ಲಿ ಸಿನಿಮಾ ಇಲ್ಲ. ಇಟ್ ಇಸ್ ಅ ಡಿಫ್ರೆಂಟ್ ಅಪ್ರೋಚ್ ಮಾಡಿದೀವಿ. ಅಂದ್ರೆ ವಸ್ತು ಎಲ್ಲರಿಗೂ ಸಲ್ಲಬೇಕು, ಹೇಳೋ ರೀತಿ ಚೇಂಜ್ ಆಗಬೇಕು. ಲೊಕೇಶನ್ ವೈಸ್ ಟ್ರೆಂಡಿ ಆಗಿರ್ಬೋದಾ ಅಥವಾ ಹೊಸ ಟ್ರೆಂಡ್ ಏನಿದೆ ಈಗ ಸಿನಿಮಾದ ಆಯಾಮಗಳೆಲ್ಲ ಬದಲಾಗಿದ್ದಾವೆ, ಟೆಕ್ನಿಕಲ್ ಇದು ಬದಲಾಗಿದೆ, VFX ಬಂದ್ಮೇಲೆ ಏನೇನೋ ಆಗಿದೆ.
ನಿಮ್ಮ ಸಿನಿಮಾದಲ್ಲಿ ಯಾವ ತರದ ರೋಚಕ ಮತ್ತು ರೋಮಾಂಚಕ ವಿಷಯಗಳನ್ನ ನಾವು ನೋಡ್ಬೋದು? ರೋಚಕ ವಿಷಯ ಅಂದ್ರೆ ಟೆಕ್ನಿಕಲ್ ಎಕ್ಸಲೆನ್ಸ್. ಒಂದು ಸಿನಿಮಾನ ಕಟ್ಕೊಟ್ಟಿರೋ ರೀತಿ, ದೃಶ್ಯ ಕಾವ್ಯವಾಗಿ ಕಟ್ಕೊಟ್ಟಿರೋ ರೀತಿ ಇದೆಯಲ್ಲ, ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಯೂಸ್ ಮಾಡಿರೋಂಥ ಸ್ಕೇಲ್ ಆಗಿರ್ಬೋದು, ಆರ್ಟ್ ವರ್ಕ್ ಆಗಿರ್ಬೋದು, VFX ಟಚ್ ಆಗಿರ್ಬೋದು, ಆಮೇಲೆ ಇದ್ರಲ್ಲಿ ತೆಗೆದಿರೋಂಥ ಚೇಸ್ಗಳು, ಆಕ್ಷನ್, ಸೌಂಡ್ ಎಲ್ಲ ಸೇರಿದ್ರೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಜನ. ಇವತ್ತು ದೇ ಹ್ಯಾವ್ ಅನ್ ಆಪ್ಷನ್ ಆನ್ TV ಅಂಡ್ OTT. ಸಿನಿಮಾನ ಎಲ್ಲಿ ಬೇಕಾದ್ರೆ ನೋಡ್ಬೋದು. ಥಿಯೇಟ್ರಲ್ಲೇ ಬಂದು ನೋಡ್ಬೇಕಂದ್ರೆ ಅವ್ರಿಗೆ ಅಪೀಲ್ ಆಗಬೇಕು, ಇದು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ಟೆಕ್ನಿಕಲಿ ಇಟ್ ವಿಲ್ ಬಿ ಅ ವೆರಿ ಅಡ್ವಾನ್ಸ್ಡ್ ಫಿಲ್ಮ್. ಅಂದ್ರೆ ಟಾಪ್ ನಾಚ್ ಟೆಕ್ನಿಕಲ್ ಎಕ್ಸಲೆನ್ಸ್ ಸಿನಿಮಾ ಇರುತ್ತೆ. ಈಗ ಅಣ್ಣ ಫ್ಯಾಮಿಲಿ ಅಂದಾಗ ಒಂದು ಸಂಗೀತಂ ಶ್ರೀನಿವಾಸರಾವ್ ಆ ತರದ ಮಹಾ ನಿರ್ದೇಶಕರನ್ನ ಕರ್ಕೊಬಂದು ಮಾಡಿಸ್ತಾ ಇದ್ರು. ಶಿವರಾಜ್ ಕುಮಾರ್ ಅವರು ಹಾಗೂ ಅರಗಣ್ಣ ಅವ್ರಿಗಾಗ್ಲಿ ಈ ತರದ್ದು. ಈಗ ನಿಮಗೆ ಆ ತರದ್ದು ಒಂದು ಅವಕಾಶ ಬಂದ್ಬಿಟ್ಟಿದೆ. ಅವಾಗ ನಿಮ್ಗೆ ಏನ್ ಫೀಲ್ ಆಗ್ತಿದೆ? ಯಾವ ತರ ಪ್ರೌಡ್ ಅಥವಾ ಏನಾಗ್ತಾ ಇತ್ತು? ಸಿನಿಮಾ ಗೆದ್ದ ಮೇಲೆ ಸರ್ ಪ್ರೌಡ್ ಅಲ್ಲ, ಮಾಡ್ಬೇಕಾದ್ರೆ ಅದರದ್ದು ಯಾವುದು ನಮ್ಗೆ ಚೆನ್ನಾಗ್ ಆಗ್ಬೇಕನ್ನೋ ಒಂದು ಭಯ ಇರಕ್ ಬಿಟ್ರೆ ಅದು ಜನ ಒಪ್ಕೊಳ್ಳೋವರೆಗೂ ಅದು ಯಾವ್ದು ಕ್ಲಿಯರ್ ಇರೋಲ್ಲ. ಅಣ್ಣವ್ರ ಫ್ಯಾಮಿಲಿ ಸಿನಿಮಾ ಹೌದು, ಅಣ್ಣವರ ಕುಟುಂಬದ 3rd ಜನರೇಷನ್ 4th ಜನರೇಷನ್ ಸಿನಿಮಾ. ಅದನ್ನ ನಾವು ಅದೇ ಹೇಳ್ತಲ್ಲ ನಿಮ್ಗೆ, ರೆಸ್ಪಾನ್ಸಿಬಿಲಿಟಿ ತರನೇ ತಗೊಂಡಿದ್ದೀವಿ. ಒಂದು ಕಮಿಟ್ಮೆಂಟು, ಒಂದು ದುಡ್ಡು ಸಿಗುತ್ತೆ, ಒಂದು ಸಿನಿಮಾ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತರನೇ ಪ್ರೊಡಕ್ಷನ್ ತಗೊಂಡಿದ್ದೆ. ಅವರು ತೀರಾ ಬಿಸ್ನೆಸ್ ತರ ನೋಡಿಲ್ಲ, ನಾನು ಬಿಸ್ನೆಸ್ ತರ ನೋಡಿಲ್ಲ. ವರ್ಕ್ ಮಾಡಿರೋ ಯಾವ ಟೆಕ್ನಿಷಿಯನ್ಸ್ ಇದನ್ನ ಒಂದು ಬಿಸ್ನೆಸ್, ಒಂದು ಕಮಿಟ್ಮೆಂಟ್ ಇಷ್ಟು ತಿಂಗಳಲ್ಲಿ ಮುಗಿಸ್ ಹೋಗ್ಬೇಡ ಅಂತ ಯಾರು ತಗೊಂಡಿಲ್ಲ. ಸೊ ದಟ್ ಈಸ್ ದ ರೆಸ್ಪೆಕ್ಟ್ ವಿ ಆಲ್ ಗಿವನ್ ಟು ದ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ. ಸರಿ, ಯೂತ್ಗೆ ಬೇಕಾಗಿದ್ದೀರಾ ಅಥವಾ ನೀವು ಮೆಚುರಿಟಿ ಅಂತ ಹೇಳ್ತಾ ಇದ್ದೀರಾ? ಮೆಚುರಿಟಿ ಅಂತ ಹೇಳಿದಾಗ ಬೇರೆ ಪ್ರಬುದ್ಧ ಮನಸ್ಸುಗಳಿಗೆ ಇರುವಂತ ಸಿನಿಮಾ. ಯೂತ್ ಅಂತ ಯೂತ್ಗೆ ಯಂಗ್ಸ್ಟರ್ಸ್ಗೆ ಏನದು ಮೆಚುರಿಟಿ ಅನ್ನೋದು? ಯಂಗ್ಸ್ಟರ್ಸ್ಗೆ ಆಫ್ಟರ್ ಕಾಲೇಜ್ ಮೆಚುರಿಟಿ ಬರಲೇಬೇಕಲ್ಲ, ಇಲ್ಲ ಲೈಫ್ ಹೆಂಗ್ ಲೀಡ್ ಮಾಡ್ತಾರೆ? ಕಾಲೇಜಲ್ಲಿ ಬದುಕಲ್ಲಿ ಇರಕ್ ಆಗಲ್ಲ. ಕಾಲೇಜ್ ಅಲ್ಲ, ಬದುಕು ನಡೆಸಿದ ಮೇಲೂ ತುಂಬಾ ಜನಕ್ಕೆ ಬರಲ್ಲ ಅದು. ಹೌದು, ಅವ್ರ ಕ್ಯಾಟಗರಿಗೆ ನಾವು ಹೀರೋನ್ ಇಟ್ಟಿಲ್ಲ. ನಮ್ಮ ಹೀರೋ ಬಂದು ಬದುಕಿಗೆ ಪರಿಚಯ ಆದಾಗ ಅವನದೇ ಆದಂತ ಮೆಚುರಿಟಿನ, ರಿಯಲೈಸೇಷನ್ಸ್ ನ ಪಡ್ಕೊಂಡು ಹೋಗುವಂತ ಒಂದು ಟ್ರ್ಯಾಕ್. ಸೊ ಯೂತ್ ಅಲ್ಲಿ ಅದಿರಲ್ಲ, ಅದು ಮೊದಲಾರ್ಧದಲ್ಲಿ ತೋರಿಸಿರ್ತೀವಿ. ಸೊ ಯೂತ್ ಇಷ್ಟೇ, ಅವ್ರಿಗೇನು ತನ್ನ ಈಗೋ, ತನ್ನ ಗ್ಯಾಂಗು, ತನ್ನ ಬೈಕು ಇಷ್ಟರಲ್ಲೇ ಇರೋ ಒಂದು ಮೆಂಟಾಲಿಟಿ ಆಫ್ಟರ್ ಕಾಲೇಜ್ ಬದುಕಿಗೆ ಪರಿಚಯ ಆದಾಗ ಅದೆಲ್ಲವೂ ಚೇಂಜ್ ಆಗುತ್ತೆ. ಸೊ ಗ್ರಾಜುಯಲಿ ಆ ಮೆಚುರಿಟಿ, ದುಡಿಮೆ ಅನ್ನೋದು ಶುರು ಆದಾಗ ಎಲ್ರಿಗೂ ಬರುತ್ತೆ. ಆ ತರದ ಒಂದು ಟಚ್ ನ ಗುರು ಕೊಟ್ಟಿದೀವಿ ಇದ್ರಲ್ಲಿ. ಸರ್, ಅಪ್ಪು ಸರ್ಗೆ ಮತ್ತೆ ಯುವ ಅವರಿಗೆ ಸಿಮಿಲಾರಿಟೀಸ್ ಇದೆಯಾ ಸರ್? ಆಕ್ಟರ್ ಯಾವ ತರ ಸರ್? ಆಕ್ಷನ್ ಅಲ್ಲಿ ಇದೆ ಸರ್, ಆಕ್ಷನ್ ಅಲ್ಲಿ ಇದೆ, ಆಕ್ಷನ್ ಅಲ್ಲಿ ಅನ್ಸುತ್ತೆ, ಡ್ಯಾನ್ಸ್ ಅಲ್ಲೂ ಕೆಲವು ಕಡೆ ಅನ್ಸುತ್ತೆ. ಅದ್ ಬಿಟ್ರೆ ಅವ್ರದೇ ಅಂತ ಯುನೀಕ್ ಸ್ಟೈಲ್ ಅಪ್ಪು ಸರ್ದು, ಅದನ್ನ ಇಮಿಟೇಟ್ ಮಾಡೋದು ಕಷ್ಟ. ಆಮೇಲೆ ಇವರು ಇಮಿಟೇಟ್ ಮಾಡಿಲ್ಲ, ಇವ್ರದೇ ಆದಂತ ಇಂಡಿವಿಜುವಲ್ ಸ್ಟೈಲು ತುಂಬಾ ಚೆನ್ನಾಗಿದ್ದರಿಂದ ನಾನು ಅದನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಹಿ ಹ್ಯಾಸ್ ದಟ್ ಇಂಡಿವಿಜುವಾಲಿಟಿ. ಆ ಒಂದು ಸ್ವಂತಿಕೆಲೆ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಶೇಡ್ಸ್ ಬರ್ಬೋದು, ನೀವು ನೋಡುವಾಗ ನಿಮ್ಗೆ ಫೈಟ್ ಮಾಡುವಾಗ ಅಪ್ಪು ಸರ್ ಜ್ಞಾಪಕ ಆಗ್ಬೋದು, ಇನ್ನೊಂದು ನಡ್ಕೊಂಡು ಹೋಗ್ಬೇಕಾದ್ರೆ ಶಿವಣ್ಣ ಜ್ಞಾಪಕ ಆಗ್ಬೋದು. ಅದು ನಾವು ಅವ್ರಗಳನ್ನ ನೋಡಿರೋದು, ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರಗಳನ್ನ ಗುರು ಹುಡ್ಕಕ್ ಹೋದಾಗ ಅವೆಲ್ಲ ಸಾಧ್ಯ ಆಗ್ಬಹುದು. ಬಟ್ ಇಂಡಿವಿಜುವಾಲಿಟಿ ಗುರು ಬಿಟ್ಟಿಲ್ಲ. ನೀವು ನೋಡಿದಾಗ ಒಂದು ಸ್ವಂತಿಕೆ ಇರುತ್ತೆ, ಯಾರ್ದು ಇಮಿಟೇಷನ್ ಇರೋದಿಲ್ಲ. ಸರ್, ಇವ್ರು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಇವ್ರ ಫ್ಯಾಮಿಲಿಯಲ್ಲೆಲ್ಲ ಆಕ್ಟರ್ಗಳು ಅಷ್ಟೊಂದು ಜನ ಇದ್ದಾರೆ, ಯಾರು ಜ್ಞಾಪಕ ಬಂತು? ಕಣ್ಣು ನೋಡಿದಾಗ ಸ್ವಲ್ಪ ಶಿವಣ್ಣ ಅನಿಸ್ತು ನನಗೆ, ಆ ಇಂಟೆನ್ಸಿಟಿಗೆ. ಅದ್ ಬಿಟ್ರೆ ಯಾರು ಇವ್ರು ಈ ಫ್ಯಾಮಿಲಿಲಿರೋ ಯಾವ ಆಕ್ಟರ್ ತರನು ಇಲ್ಲ. ಗುರುಗೇನೋ ನನಗೇನೋ ಬೇರೆನೆ ಅನಿಸ್ತು. ಈಗ ನೀವು ನೋಡಿದ್ರೆ ಒಂದ್ ಸಣ್ಣದಾಗಿ, ಈಗ ಶಿವಣ್ಣ ಬಂದ್ಮೇಲೆ ಅಪ್ಪು ಸರ್ ಬಂದ್ರು, ಅಪ್ಪು ಸರ್ ಬಂದಾಗ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದ್ ಕೆಲವು ಸಾಮ್ಯತೆಗಳು ಕಾಣೋದು ಶಿವಣ್ಣಂಗೂ ಅಪ್ಪು ಸರ್ಗೂ. ಬಟ್ ಇವ್ರಿಗೆ ಆ ತರದ್ ಯಾವ್ದೂ ಇಲ್ಲ. ಇದು ಯಾವ್ದೋ ಒಂದ್ ಸ್ವಲ್ಪ ಸಪರೇಟ್ ಟ್ರ್ಯಾಕ್ ಅನಿಸ್ತು. ಸೊ ಒಂದು ಹ್ಯಾಸ್ ದಟ್ ಸ್ವಂತಿಕೆ. ಪ್ರಾಬಬ್ಲಿ ಅದು ಜನಕ್ಕೆ ಅದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಲುಕ್ಕೇನೆ ನೋಡಿ, ಮೀಸೆಗಡ್ಡ ಲುಕ್ ದೊಡ್ಡ ಮನೇಲಿ ಯಾರು ಆತರ ಬರಲ್ಲ, ಎಲ್ಲ ಒಂದು ಕ್ಲೀನ್ ಶೇವಲ್ ಬಂದವರು. ಪ್ರಾಬಬ್ಲಿ ಲಾಂಗ್ ಹೇರ್ ಮೀಸೆಗಡ್ಡ ಸ್ವಲ್ಪ ಹೊಸದನ್ಸುತ್ತೆ, ಬಟ್ ಟ್ರೆಂಡು ಇವಾಗ ನಡೀತಾ ಇದೆ. ಹುಡುಗರಿಗೆ ಅದೊಂದು ಇಷ್ಟ, ಆತರ ರಗಡಾಗಿ ನೋಡೋದು. ಪ್ರಾಬಬ್ಲಿ ಅದು ಗುರು ಪ್ಲಸ್ ಆಗುತ್ತೆ ಅನ್ಸುತ್ತೆ. ರಿಲೀಸ್ ಮಾಡೋದು ಇನ್ನು 2 ಇದೆ. ಒಂದು ಮುಂದಿನ ಸೋಮವಾರ ಬರುತ್ತೆ, ಒಂದು ರಿಲೀಸ್ ಆದ್ಮೇಲೆ ಬರುತ್ತೆ. ಅದರಲ್ಲಿ ರಿಲೀಸ್ ಆದ್ಮೇಲೆ ಬರೋ ಸಾಂಗ್ ಅಲ್ಲಿ ಸ್ವಲ್ಪ ಕತೆ ರಿವೀಲ್ ಆಗೋ ತರ ಇದೆ. ಅದರಿಂದ ಜಸ್ಟ್ ಹೋಲ್ಡೆಡ್ ಇಟ್ ಆಫ್ಟರ್ ರಿಲೀಸ್ ವಿಲ್ ರಿಲೀಸ್. ಈ ಹಾಸ್ಪಿಟಲ್ ಮಾಡ್ತಿರೋದು ಅಂದ್ರೆ ಅಪ್ಪು ಸರ್ ಸಿಗುತ್ತೆ ಅಂತನಾ ಅಥವಾ ಜನರಲ್ ಇನ್ ಜನರಲ್ ನಿಮ್ದೇ ಎಲ್ಲ ಪ್ಲಾನ್ ಅಂತ? ಅಲ್ಲಿ ಫ್ಯಾನ್ಸ್ ಜಾಸ್ತಿ ಅಲ್ಲ, ಅದು ಅಲ್ಲಿ ಮಾಡಬೇಕು ಅನ್ನೋದು ತುಂಬಾ ಜನಗಳ ಕೋರಿಕೆ ಇತ್ತು. ಮತ್ತೆ ಟಗರು ಆದ್ಮೇಲೆ ಅಲ್ಲಿ ಯಾವ್ದು ಇವೆಂಟ್ ಆಗಿಲ್ಲ.
ಮತ್ತೆ ಆ ಜನರ ಪ್ರೀತಿ ವಿಶ್ವಾಸ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಕುಟುಂಬಕ್ಕಿದೆ. ಬಟ್ ಹೊಸಪೇಟೆನೇ ಮಾಡಬೇಕು ಅಂತ ಒಂದು ಇಡೀ ಟೀಮು ಪ್ರೊಡಕ್ಷನ್ ಎಲ್ಲರೂ ಕೂತಾಗ ಹೊಸಪೇಟೆ ಮಾಡೋಣ, ಎನರ್ಜಿ ಜಾಸ್ತಿ ಇರುತ್ತೆ ಅಂತ ದೇ ಫೆಲ್ಟ್ ಅಂಡ್ ಅದರಿಂದ ದೇ ಹ್ಯಾವ್ ಟೇಕನ್. ಅಲ್ಲಿ ಅವತ್ತು ಏನಾಗುತ್ತೆ, ಯಾರೆಲ್ಲ ಬರ್ತಾರೆ ಆಕ್ಚುಲಿ? ಅದು ಇಡೀ ನಮ್ಮ ತಂಡ ಇರುತ್ತೆ. ಅಶ್ವಿನಿ ಮೇಡಮ್ ಇರ್ತಾರೆ, ಇವರು ಫ್ಯಾಮಿಲಿಲಿ ಮೋಸ್ಟ್ಲಿ ಎಲ್ಲರೂ ಬರ್ತಾರೆ. ಶಿವಣ್ಣನೂ ಬಿಡು ಮಾಡ್ಕೊಂಡು ಬರ್ಬೋದು. ಆಮೇಲೆ ನಮ್ಮ ಚಿತ್ರತಂಡ ಟೆಕ್ನಿಷಿಯನ್ಸ್ ಎಲ್ಲರೂ ಇರ್ತಾರೆ. ಒಂದ್ 2-3 ಪರ್ಫಾರ್ಮೆನ್ಸ್ಗಳು ಮಾಡ್ತಿದ್ದಾರೆ. ನಿಶ್ವಿಕಾ ನಾಯ್ಡು ಅವರು ಮಾಡ್ತಿದ್ದಾರೆ, ಭಾವನಾ ರಾವ್ ಮಾಡ್ತಿದ್ದಾರೆ. ಮತ್ತೆ TKD ಗೆದ್ದಂತ ವಿನ್ನರ್ಸ್ ಒಂದು 2 ಪರ್ಫಾರ್ಮೆನ್ಸ್. ವಿಜಯ್ ಪ್ರಕಾಶ್ ಅವರು ಹಾಡ್ತಿದ್ದಾರೆ ಅಂಡ್ ನವೀನ್ ಸಜ್ಜು ಹಾಡ್ತಿದ್ದಾರೆ. ಆ ತರದ ಒಂದು 2.5 hours ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ಸಿನಿಮಾ ಟ್ರೈಲರ್ಸ್ ಆಗಲಿ ಬಂದಿರೋ ಕಂಟೆಂಟ್ಗಳನ್ನ ಪ್ಲೇ ಮಾಡ್ತೀವಿ. ನಮ್ಮ ಸಿನಿಮಾನ ಹೆಚ್ಚಾಗಿ ಇನ್ನು ರಿಲೀಸ್ ಒಂದೇ ವಾರ ಇರೋದ್ರಿಂದ ತಲುಪಿಸೋ ಇನ್ನೂ ಹತ್ತಿರಕ್ಕೆ ತಗೊಂಡೋಗೋ ಪ್ರಯತ್ನ ಅಲ್ಲಿ ಮಾಡ್ತೀವಿ ಸರ್. ಈ ಗುರು ಐ ಥಿಂಕ್ ಗುರು ವಿಲ್ ಪರ್ಫಾರ್ಮ್ ಅನ್ಸುತ್ತೆ, ಅದು ಇನ್ನೂ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ನಾವು ಸುಮಾರು ಇಂಟರ್ವ್ಯೂಸ್ ಮಾಡ್ತಿರೋದ್ರಿಂದ ಪ್ರಾಕ್ಟೀಸಿಗೆ ಟೈಮ್ ಸಿಕ್ಕಿ ಚೆನ್ನಾಗಿ ಸೆಟ್ ಆದ್ರೆ ಹೇಳ್ತು. ಸರ್, ನಿಮ್ಮ ಹಿಂದಿನ ಸಿನಿಮಾಗಳು ಅಪ್ಪು ಸರ್ ಜೊತೆ ಮಾಡಿದ ಒಂದು ಶೇಡ್ ರೀತಿ ಅಂತ ಶೇಡ್ ಇಲ್ಲ ಸರ್. ಇದೆಲ್ಲ ಆಕ್ಷನ್ ಡ್ಯಾನ್ಸ್ ಎಲ್ಲ ನೋಡಿದ ಕಾಮಿಡಿ ಸೆನ್ಸ್ ಇದೆ. ಅದೇನಾದ್ರು ತರ ಮೇಲೆ ಪರಿಚಯ ಇದೆಯಾ ಸರ್? ಈ ಕಥೆಯಲ್ಲಿ ಅದಕ್ಕೆ ಅಂದ್ರೆ ಸಿನಿಮಾದಲ್ಲಿ ಕಾಮಿಡಿ ಇದೆ, ಗುರು ಕಾಮಿಡಿ ಮಾಡೋ ಅಂತ ಪ್ರಮೇಯ ಕಡಿಮೆ ಈ ಕಥೆಯಲ್ಲಿ. ಬಟ್ ಕಾಮಿಡಿ ಸೆನ್ಸ್ ಇದೆ, ಅಂದ್ರೆ ನಾವು ಆಫ್ ಲೈಟ್ ಮಾತಾಡ್ತಿರ್ತೀವಲ್ಲ ಆ ಸೆನ್ಸ್ ಇದೆ. ಸಿನಿಮಾಲ್ ಇದೆ, ಬಟ್ ಗುರುಗಿಲ್ಲ ಆ ತರದ ಒಂದು ಸ್ಕೋಪ್ ಇಲ್ಲ ಸಿನಿಮಾ. ಗುರು, ನಿಮ್ಮ ಫ್ಯಾಮಿಲಿ ಎಲ್ಲರೂ ಹಾಡೋದಕ್ಕೂ ಫಿಲಮ್ ಅಲ್ಲೂ ಹಾಡ್ತಾರೆ, ಬಟ್ ನೀವ್ ಯಾವ್ದಾದ್ರು ಹಾಡಿದ್ದೀರಾ? ಇಲ್ಲ, ನಾನು ಯಾವ್ದು ಹಾಡಿಲ್ಲ. ನನ್ಗೇನ್ ಆತರ ಹಾಡಕ್ಕೇನ್ ಬರಲ್ಲ. ನೋಡೋಣ ಫ್ಯೂಚರ್ ಯಾರ ಚಾನ್ಸ್ ಸಿಕ್ಕಿದ್ರೆ. ಫಾದರ್ ಆಮೇಲೆ ಅಪ್ಪು ಆಗ್ಲಿ ರಾಘಣ್ಣ ಆಗ್ಲಿ ಎಲ್ಲರೂ ಅಂದ್ರೆ ಅವರೆಲ್ಲರೂ ಮುಂಚೆಯಿಂದನೂ ಸಂಗೀತನ ಅಭ್ಯಾಸ ಮಾಡ್ಕೊಂಡ್ ಬಂದವರು. ನನ್ ನಿಜವಾಗ್ಲೂ ಅಭ್ಯಾಸ ಇಲ್ಲ, ಕಲ್ತಿಲ್ಲ ನಾನು ಖಂಡಿತ. ಕಿಶೋರ್ ಸರ್ ಇದಾರೆ, ಅಚ್ಯುತ್ ಸರ್ ಇದಾರೆ, ಸುಧಾರಾಣಿ ಮೇಡಮ್ ಇದಾರೆ, ಗೀತಾ ಚಂದ್ರಶೇಖರ್ ಅವರು ಇದಾರೆ, ಸಪ್ತಮಿ ಇದಾರೆ. ಮತ್ತೆ ಒಂದು 50-60 ಜನ ಹೊಸ ಮುಖಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ಕಾಲೇಜಲ್ಲಿ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಸ್ ಗ್ಯಾಂಗ್ ಅಲ್ಲಿ ಆಗ್ಬೋದು. ಮತ್ತೆ ಅದಷ್ಟು ಜನ ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಆದಷ್ಟು ಗುರು ಹೊಸ ಜನರೇಷನ್ ಆಗಿರೋದ್ರಿಂದ ಆದಷ್ಟು ಹೊಸ ಆಕ್ಟರ್ಗಳನ್ನ ಹಾಕಿದ್ರೆ ಅಟ್ಮಾಸ್ಫಿಯರ್ ತುಂಬಾ ಲೈವ್ ಅನ್ಸುತ್ತೆ ಅಂತ. ಆಮೇಲೆ ಕಿಶೋರ್ ಸರ್ ಎಲ್ಲ ನಿಮಗೆ ಅಚ್ಯುತ್ ಸರ್, ಕಿಶೋರ್ ಸರ್ ಎಲ್ಲ ತುಂಬಾ ಸಹಜ ನಟರು. ಮತ್ತೆ ಇವತ್ತು ಈ ಜನರೇಷನ್ಗೂ ಕನೆಕ್ಟ್ ಇರೋರು, ಅವ್ರುಗಳನ್ನ ಮಾತ್ರ ಗುರು ಅಕ್ಕಪಕ್ಕ ಯೂಸ್ಡ್ ಮೇಜರ್. ಕಿಶೋರ್ ಅವರು ಕಥೆಯಲ್ಲಿ ಒಂದು ಸ್ಪೋರ್ಟ್ಸ್ ಕೋಚ್ ಆಗಿ ಮಾಡಿದ್ದಾರೆ. ಗುರು ಜೊತೆನೆ ಸ್ಟೂಡೆಂಟ್, ಫೈನಲ್ ಇಯರ್. ಆಮೇಲೆ ಇದ್ರಲ್ಲಿ ಏನೊಂದು ಟ್ರೈ ಮಾಡಿದೀವಿ ಅಂದ್ರೆ ಕಪಲ್ ಗೋಲ್ ತರ, ಅಂದ್ರೆ ಕಾಲೇಜ್ ಮುಗಿದ್ಮೇಲೂ ಜೀವನ ಯಾವುದೇ ವೈಪರೀತ್ಯಕ್ಕೆ ಹೋದ್ರು ಆ ರಿಲೇಶನ್ಶಿಪ್ ಹೆಂಗ್ ಉಳಿಸ್ಕೋಬೇಕು ಮತ್ತು ಡೌನ್ ಫಾಲ್ ಅಲ್ಲಿ ಏರುಪೇರಾದಾಗ ಹೇಗೆ ತನ್ನ ಸಂಗಾತಿ ಜೊತೆ ನಿಂತ್ಕೋಬೇಕು ಅನ್ನೋದನ್ನ ಒಂದು ಕಪಲ್ ಗೋಲ್ ಆಂಗಲ್ ಅಲ್ಲಿ ಗುರು ಮತ್ತೆ ಸಪ್ತಮಿ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಅಲ್ಲಿ ಹೋಗುತ್ತೆ ಸರ್. ಇಲ್ಲ ಸರ್, ಒಂದೇ ಒಂದು ಸಾಂಗ್ ಲಡಾಖ್ ಮಾಡಿದ್ವಿ, ಅದು ಹಾಫ್ ಸಾಂಗ್, ಇನ್ನು ಅರ್ಧ ಮಾಂಟೇಜ್. ಅದು ಮಿಕ್ಕಿದ್ದೆಲ್ಲ ಮಂಗಳೂರಲ್ಲಿ ಮೇಜರ್ ನಡೀತು. ಬೆಂಗಳೂರು, ಗೋಕರ್ಣ, ಮೈಸೂರು ಅಷ್ಟೇ ಸರ್. ಇಷ್ಟು ಕಡೆ ಮಾಡಿರೋದು. ಫಸ್ಟ್ ಹಾಫ್ ಮಂಗಳೂರಲ್ಲಿ ನಡೆಯುತ್ತೆ, ಸೆಕೆಂಡ್ ಹಾಫ್ ಬೆಂಗಳೂರಲ್ಲಿ ನಡೆಯುತ್ತೆ. ಈ ಡೈಲಾಗ್ ಡೆಲಿವರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಎವ್ರಿಬಡಿ ಯುವರ್ ಗ್ರ್ಯಾಂಡ್ ಫಾದರ್ ಇಸ್ ದ ಎಕ್ಸಾಂಪಲ್. ಈಗ ನೀವು ಡಬ್ಬಿಂಗ್ ಮಾಡುವಾಗ ತಗೊಂಡಂತ ಪ್ರಿಕಾಷನ್ಸ್ ಏನು ಸರ್? ಡಬ್ಬಿಂಗ್ ಇನ್ಫ್ಯಾಕ್ಟ್ ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಡಬ್ಬಿಂಗ್ಗೆ ಸುಮಾರು ವೇರಿಯೇಷನ್ಸ್ ನಾವು ಮಾಡಿದ್ವಿ. ಫಸ್ಟ್ ಸರ್ ಏನ್ ಹೇಳಿದ್ರು, ನೀನು ಓನ್ ಆಗಿ ಸರ್ ಬರ್ಲಿಲ್ಲ, ನನ್ನ ಟೀಮ್ ಜೊತೆ ಬಿಟ್ಟು ಒಂದ್ ಫುಲ್ ರೌಂಡ್ ಡಬ್ಬಿಂಗ್ ಮಾಡಿದೆ. ಅದಾದ್ಮೇಲೆ ಆ ಫುಲ್ ರೌಂಡ್ ಡಬ್ಬಿಂಗ್ ನ ಮತ್ತೆ ನನ್ಗೆ ಅನ್ಸಿದ್ ಕರೆಕ್ಷನ್ಸ್ ನ ನಾನು ಮತ್ತೆ ಕಂಪ್ಲೀಟ್ ಆಗಿ ರೀಡಬ್ ಮಾಡಿದೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಸರ್ ಬಂದೆ. ಸೊ ಆಲ್ಮೋಸ್ಟ್ ಇಡೀ ಫಿಲ್ಮ್ ನ ನಾನು 3 ಸತಿ ಡಬ್ ಮಾಡಿದೆ. ಯಾಕಂದ್ರೆ ನನಗೂ ಆ ವಾಯ್ಸ್ ಮಾಡ್ಯುಲೇಷನ್ಸ್ ಇನ್ನು ಕಲಿಯೋದಿತ್ತು. ಸೊ ಅದನ್ನ ಸರ್ ಕೂತ್ಕೊಂಡು ಸುಮಾರು ಡೈಲಾಗ್ಸ್ ನ ಸರ್ ಯಾವ ತರ ಐಟೋನೇಷನ್ಸ್ ಬರಬೇಕು, ವೇರಿಯೇಷನ್ಸ್ ಹೆಂಗಿರ್ಬೇಕು, ಎಲ್ಲಿ ಲೌಡ್ ಆಗ್ಬೇಕು, ಎಲ್ಲಿ ಸಾಫ್ಟ್ ಆಗ್ಬೇಕು ಅಂತ ಸಖತ್ ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಆಗಿ ಮೆಂಟರ್ ಮಾಡಿದ್ದಾರೆ. ನಾನು ಫೈನಲ್ ವರ್ಷನ್ ಫೈನಲ್ ನಾವು ಒಂದು 3 days ತಗೊಂಡ್ರ ಸರ್. ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಫೈನಲ್ ವರ್ಷನ್ ಒಂದು 3 days ಅಲ್ಲಿ ಫುಲ್ಫಿಲ್. ಯುವ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಏನು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಆಕ್ಷನ್, ಡ್ಯಾನ್ಸ್, ಎಮೋಷನಲ್ ಸೀನ್ಸ್, ರೊಮ್ಯಾನ್ಸ್. ನನ್ಗೆ ಆಕ್ಚುಲಿ ಪ್ರತಿ ಸೀನ್ ಅಲ್ಲೂ ಒಂದು ಚಾಲೆಂಜ್ ಅನ್ಸ್ತಿತ್ತು. ಬಟ್
ಆ ಇಡೀ ಟೀಮ್ ಇದೆಲ್ಲ ಲೈಕ್ ನನ್ಗೆ ನಮ್ DOP ಸರ್ ಶ್ರೀಶಾ ಸರ್ ಅವರು ಸುಮಾರು ಸತಿ ನನ್ಗೆ ಆಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅಂಡ್ ಮುಂಚೆನೆ ನಾವ್ ಇದನ್ನ ವರ್ಕ್ಶಾಪ್ಸ್ ಮಾಡೋದ್ರಿಂದ ನನ್ಗೆ ಅಲ್ಲಿ ಆನ್ ಸ್ಪಾಟ್ ಅಷ್ಟೇನ್ ಕಷ್ಟ ಆಗ್ಲಿಲ್ಲ. ಅಂಡ್ ಮೋರ್ ಓವರ್ ಇವತ್ತು ಸಿನಿಮಾದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಅಚ್ಯುತ್ ಸರ್ ಆಗಿರ್ಲಿ, ಸುಧಾರಾಣಿ ಮ್ಯಾಮ್, ಕಿಶೋರ್ ಸರ್, ಅಂಡ್ ಇನ್ಫ್ಯಾಕ್ಟ್ ಇವನ್ ಸಪ್ತಮಿ ಅವರು. ಸೊ ಎಲ್ಲಾ ಜೊತೆ ಪರ್ಫಾರ್ಮ್ ಮಾಡಿದಾಗ ಏನಾಯ್ತು, ಅವ್ರ ರಿಯಾಕ್ಷನ್ಸ್ ಎಷ್ಟ್ ಚೆನ್ನಾಗಿ ಕೊಡ್ತಿದ್ರು ಅಂದ್ರೆ ನನಗೆ ಆಕ್ಟ್ ಮಾಡಕ್ ತುಂಬಾ ಈಸಿ ಆಗ್ತಿದೆ. ರಾಮಾಚಾರಿ ಸಿನಿಮಾ ಇರ್ಬೋದು, ನಂತರ ಬಂದ ರಾಜ್ಕುಮಾರ, ರಾಘವೇಂದ್ರ ಶ್ರೋಸ್ ಎಲ್ಲದರಲ್ಲೂ ತಂದೆ ಮಗನ ಬಾಂಧವ್ಯನೇ ಹಿಡ್ಕೊಂಡಿದ್ದೀರಿ. ಇದರಲ್ಲೂ ಅದೇ ಇದೆ. ಆ ಲೆಗೆಸಿ ಕಾರಣ ಏನು ಅಂತ, ಆ ಸ್ಟೋರಿ ಲೈನ್ ಅನ್ನೇ ಇಟ್ಕೊಂಡು ಹೋಗ್ಬೇಕು. ಅಂದ್ರೆ ಈಗ ಆ ಸ್ಟೋರಿ ಲೈನ್ ಅಂತ ಇದ್ದಂಗೆ ನಿಮ್ಗೆ ರಾಮಾಚಾರಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಜ್ಕುಮಾರ್ ಅಲ್ಲಿಲ್ಲ, ರಾಜ್ಕುಮಾರ್ ಅಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಘವೇಂದ್ರ ಸ್ಟೋರ್ಸ್ ಅಲ್ಲಿಲ್ಲ, ರಾಘವೇಂದ್ರ ಸ್ಟೋರ್ಸ್ ಅಲ್ಲಿರೋ ಬಾಂಧವ್ಯ ಈ ಸಿನಿಮಾಲಿಲ್ಲ. ಈಗ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಡಿಫ್ರೆಂಟ್ ಕಾನ್ಫ್ಲಿಕ್ಟ್ಸ್ ಇರುತ್ತಲ್ಲ. ಸೊ ಒಂದೇ ಕಾನ್ಫ್ಲಿಕ್ಟ್ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ. ಆಮೇಲೆ ನನಗೂ ಬೋರ್ ಹೊಡಿಯುತ್ತೆ, ಜನಕ್ಕೂ ಬೋರ್ ಹೊಡಿಯುತ್ತೆ. ಇದ್ರಲ್ಲಿ ಹೇಳಿರೋದು ಒಂದು ಬೇರೆ ಆಂಗಲ್ ಕಾನ್ಫ್ಲಿಕ್ಟ್ ಇದು. ಇದೊಂದು ಸ್ವಲ್ಪ ಇಂಟೆನ್ಸ್ ಕಾನ್ಫ್ಲಿಕ್ಟ್. ಸಹಜವಾಗಿ ಎಲ್ಲ ತಂದೆ ಮಕ್ಕಳ ಮಧ್ಯೆ ನಡೆಯುವಂಥದ್ದು. ಆ ಎಸ್ಪೆಷಲಿ ಎಜುಕೇಶನ್ ಟೈಮಲ್ಲಿ, ಎಜುಕೇಶನ್ ಮುಗಿಯೋ ಟೈಮಲ್ಲಿ ಆ ಕಾನ್ಫ್ಲಿಕ್ಟ್ ಒಂದು ತಗೊಂಡಿದ್ದೀವಿ. ಅದು ಚೆನ್ನಾಗಿ ವರ್ಕೌಟ್ ಆಗಿದೆ. ಅಜಿತ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರಿಬ್ರದ್ದು ಒಂದು ಲವ್ ಸ್ಟೋರಿ, ತಂದೆ ಮಗನ ಒಂದು ಲವ್ ಸ್ಟೋರಿ ಅನ್ಬೋದು ನೀವು ಈ ಸಿನಿಮಾನ. ಕಾನ್ಫ್ಲಿಕ್ಟು ಇದೆ, ಅಷ್ಟೇ ಎಮೋಷನ್ನು ಇದೆ, ಅಷ್ಟೇ ಅವರಿಬ್ರು ಮಧ್ಯ. ಅಂದ್ರೆ ಒಂದು ಕೆಲವು ವಿಷಯಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಮಗನ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ತಂದೆಯರು ಎಷ್ಟೋ ಜನ ಇರ್ತಾರೆ, ತಂದೆನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ಮಕ್ಕಳು ಎಷ್ಟೋ ಜನ ಇರ್ತಾರೆ. ಆ ವಿಷಯದ ಮೇಲೆ ಎಲ್ಲ ಒಂದ್ ಕಡೆ ಸ್ವಲ್ಪ ಬೆಳಕು ಚೆಲ್ಲಿದೀವಿ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ.